ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣ, ಸರ್ವವು ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಾಗವತ ಮಹಾಪುರಾಣ 11ನೇ ಸ್ಕಂದ. ಮೊದಲಿಗೆ ಮಂಗಳಾಚರಣೆ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಃ ಚಾರ್ತೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ತತೋ ಜಯಮುದೀರಯೇತ್. ಜೀವಾತ್ಮ ಅನ್ನುವಂತಹವನು he thinks that he is the body. ಇದು ಅನೇಕ ಜನ್ಮಗಳಿಂದ ಇಂತಹ ಒಂದು ಸಂಸ್ಕಾರವನ್ನ, ಇಂತಹ ಒಂದು ಸ್ವಭಾವವನ್ನು ಅವನು ಹೊತ್ತು ಬಂದಿರ್ತಾನೆ. ಆದ್ರಿಂದ ಶಾಸ್ತ್ರ ಎಷ್ಟೇ ಸಾರಿ ಒಬ್ಬ ಗುರು ಆಚಾರ್ಯ ನೀನು ದೇಹ ಅಲ್ಲ, ದೇಹಕ್ಕಿಂತ ನೀನು ಬೇರೆ ಅಂತ ಹೇಳ್ತಾ ಬಂದರೂ ಕೂಡ ಅಷ್ಟು ಸುಲಭವಾಗಿ ಅವನು ಆ ದೇಹದ ಮೇಲಿರುವಂತಹ ವ್ಯಾಮೋಹವನ್ನು ಬಿಟ್ಕೊಡೋದಕ್ಕೆ ಸಾಧ್ಯ ಇಲ್ಲ. ಈ ಕಾರಣದಿಂದ he thinks that he is the body. ದೇಹ ಅಂತಂದ್ರೆ ಅದು ನಾನು ಅಂತಾನೆ ಅವನು ತಿಳ್ಕೊಂಡಿರೋದ್ರಿಂದ ದೇಹದೊಂದಿಗೆ ತನ್ನ ಸಂಬಂಧವನ್ನ ಬಲವಾಗಿ ಅವನು ಬೆಳೆಸ್ಕೊಂಡಿರೋದ್ರಿಂದ ದೇಹದಲ್ಲಿ ಉಂಟಾಗುವಂತಹ ಎಲ್ಲ ಬದಲಾವಣೆಗಳನ್ನು ನನ್ನ ಬದಲಾವಣೆಗಳು ಅಂತ ಗುರುತಿಸ್ತಾನೆ. ಮತ್ತು ದೇಹದಲ್ಲಾಗುವಂತಹ ಬದಲಾವಣೆ ಅಂತಂದಾಗ ಅದು ಸುಖ ಅನ್ನುವಂತಹ ಅನುಭವ ಇರಬಹುದು, ದುಃಖ ಅನ್ನುವ ಅನುಭವ ಕೂಡ ಆಗಿರಬಹುದು. ಒಟ್ಟಿನಲ್ಲಿ he identifies with the body and feels all the ups and downs. ಆದರೆ ಆತ್ಮ, ಪರಮಾತ್ಮ ಅಂತ ಹೇಳಿದಾಗ ಹಿ ಈಸ್ ದಿ ಈಶ್ವರ, ಹಿ ಈಸ್ ದಿ ಯಜಮಾನ. ಅವನಿಗೆ ಈ ಯಾವ ಗುಣಗಳು ಕೂಡ ಇನ್ಫ್ಲುಯೆನ್ಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಿ ವಿಲ್ ನಾಟ್ ಬಿ ಇನ್ಫ್ಲುಯೆನ್ಸ್ಡ್ ಬೈ ದಿ ಗುಣಾಸ್. ಸೊ ವಾಟ್ ಈಸ್ ಶರೀರ? ದೇಹ ಅಂತಂದ್ರೆ ಏನು? ದೇಹ ಅನ್ನುವಂತಹದ್ದು ಪಂಚಭೂತಗಳಿಂದ ನಿರ್ಮಾಣವಾಗಿದೆ ಎನ್ನುವಂತಹದ್ದು ಸತ್ಯವಾಗಿದ್ದರೂ ಕೂಡ ದೇಹ ಆರ್ ಶರೀರ ಈಸ್ ಎ ಪ್ರಾರಬ್ಧದ ಫಲ. ಅದು ಪ್ರಾರಬ್ಧದ ಫಲವಾಗಿರೋದ್ರಿಂದ ಈ ದೇಹ ಅನ್ನುವಂತಹದ್ದು ಪ್ರಾರಬ್ಧಕ್ಕೆ ಅಧೀನವಾಗಿರುತ್ತೆ. ದೇಹ ಇಂದ್ರಿಯಗಳನ್ನು ಉಪಯೋಗಿಸಿಕೊಂಡು, ಮನಸ್ಸನ್ನ ಉಪಯೋಗಿಸಿಕೊಂಡು ಕರ್ಮವನ್ನ ಮಾಡುತ್ತೆ. ಇಂತಹ ಕರ್ಮಗಳನ್ನ ಮಾಡಲೇಬೇಕು ಅನ್ನುವಂತಹ ತವಕ ದೇಹಕ್ಕೆ ಯಾಕೆ ಉಂಟಾಗತ್ತೆ? ಯಾರು ಕೂಡ ಹೇಳದೆ ಹೋದ್ರೂ ಕೂಡ ದೇಹ ಆರ್ ಎ ಜೀವಾತ್ಮ ಆನ್ ಹಿಸ್ ಓನ್, ಐ ವಾಂಟ್ ಟು ಡೂ ದಿಸ್,
ನಾನು ಈ ಕರ್ಮವನ್ನು ಮಾಡಲೇಬೇಕು ಅನ್ನುವಂತಹ ಒಂದು ತವಕ ಅವನಲ್ಲಿ ಉಂಟಾಗುತ್ತೆ. ತನ್ನಲ್ಲಿ ಉಂಟಾದಂತಹ ತವಕ, ಕರ್ಮವನ್ನು ಮಾಡಲೇಬೇಕು ಅನ್ನುವಂತಹದ್ದನ್ನ ಮಾಡಿ ಮುಗಿಸುವವರೆಗೆ ಅವನು ಚಡ್ಪಡಿಸ್ತಾ ಇರ್ತಾನೆ. ಸೊ ಇಂತಹ ತವಕ ಅವನಲ್ಲಿ ಉಂಟಾಗುವುದಕ್ಕೆ ಕಾರಣ ಏನು ಅಂತಂದ್ರೆ, ಇಟ್ ಈಸ್ ಕಾಲ್ಡ್ ದಿ ಮೈಂಡ್. ಮೈಂಡ್ ಪ್ರಿಪೇರ್ಸ್ ಹಿಮ್ ಅಂಡ್ ದ ಬಾಡಿ ಕೋಆಪರೇಟ್ಸ್. ಮತ್ತು ಇಂದ್ರಿಯಗಳೆಲ್ಲವೂ ಸಹಕಾರವನ್ನು ನೀಡುತ್ತೆ. ಸೊ ಹೀಗೆ ಒಂದು ಕರ್ಮ ಅನ್ನುವಂತಹದ್ದು ನಡೆಯುವಾಗ ಅಲ್ಲಿ ದೇಹ, ಮನಸ್ಸು ಮತ್ತು ಇಂದ್ರಿಯಗಳೆಲ್ಲವೂ ಒಟ್ಟಾಗಿ ನಿಂತು ಆ ಕರ್ಮ ನಡೆಯುವಂತೆ ಮಾಡುತ್ತೆ. ಸೊ ಗುಣಗಳು ಅಂತ ನಾವೇನು ಹೇಳ್ತೀವಿ, ಆ ಗುಣಗಳೇ ಗುಣಗಳಲ್ಲಿ ವರ್ತಿಸತ್ತೆ. ಬಟ್ ಬಿಕಾಸ್ ಆಫ್ ದಿ ಅಜ್ಞಾನ, ಜೀವ ಹಿ ಥಿಂಕ್ಸ್ ದಟ್ ಹಿ ಈಸ್ ದಿ ಡೂಯರ್. ಈ ಕರ್ಮಗಳನ್ನು ನಾನು ಮಾಡ್ತಾ ಇದ್ದೀನಿ ಎನ್ನುವಂತಹ ಅಜ್ಞಾನವನ್ನ ಅವನು ಸತ್ಯ ಅಂತ ಭ್ರಮಿಸ್ತಾನೆ. ಅವನಲ್ಲಿ ಈ ದೇಹ ಅನ್ನುವಂತಹದ್ದು ಗುಣಗಳಿಗೆ ಒಳಗಾಗಿರುತ್ತೆ. ಸೊ ಆ ಗುಣಗಳು ಪ್ರೇರೇಪಿಸುತ್ತೆ. ದೇಹ ಅನ್ನುವಂತಹದ್ದು ದೇಹದ ಧರ್ಮ, ಅದು ಒಂದು ಕರ್ಮದಲ್ಲಿ ಪಾಲ್ಗೊಳ್ಳಬೇಕು. ಆದರೆ ಜೀವಾತ್ಮ ಬಿಕಾಸ್ ಆಫ್ ದಿ ಇಗ್ನೋರೆನ್ಸ್, ಬಿಕಾಸ್ ಆಫ್ ದಿ ಅಜ್ಞಾನ, ಇಂತಹ ಕರ್ಮಗಳನ್ನು ದೇಹ ಮಾಡ್ತಾ ಇಲ್ಲ, ದೇಹದ ಧರ್ಮ ಅದನ್ನು ಮಾಡಿಸ್ತಾ ಇಲ್ಲ. ಈ ಕರ್ಮವನ್ನು ನಾನು ಮಾಡ್ತಾ ಇದ್ದೀನಿ, ಸೊ ಐ ಆಮ್ ದಿ ಡೂಯರ್. ಸೊ ಅವನಲ್ಲಿ ಒಂದು ಅಹಂ ಅನ್ನುವಂತಹದ್ದು ಜಾಗೃತವಾಗಿ ತನ್ನಿಂದ ಮಾಡಲ್ಪಟ್ಟಂತಹ ಕರ್ಮವನ್ನು ತಾನು ಮಾಡಿದೆ. ಸೊ ಈ ಕರ್ಮವನ್ನು ಮಾಡಿದ್ದು ನಾನು, ಇಂತಹ ಕೆಲಸ ಆಗೋದಕ್ಕೆ ನಾನು ಕಾರಣ, ಇದು ನನ್ನಿಂದ. ಅಂಡ್ ಅವನಲ್ಲಿ ಈ ಡೂಯರ್ ಅನ್ನೋ ಭಾವನೆ ಹುಟ್ಟಿದ್ರಿಂದ he cannot escape that. He has to ಆ ಒಂದು ಕರ್ಮದ ಫಲ ಅನ್ನುವಂತಹದ್ದನ್ನು ಅವನು ಅನುಭವಿಸಲೇಬೇಕು. he should enjoy. ಅದು ಎಂತಹದೇ ಫಲ ಆಗಿರಲಿ, ಸುಖವಾಗಿರಲಿ, ದುಃಖವಾಗಿರಲಿ, ಒಟ್ಟಿನಲ್ಲಿ ತಾನು ಈ ಕರ್ಮವನ್ನು ಮಾಡಿದ್ದೀನಿ ಅಂತಂದ ಮೇಲೆ ಆ ಕರ್ಮಕ್ಕೆ ತಕ್ಕಂತಹ ಒಂದು ಫಲ ಅನ್ನುವಂತಹದ್ದು ಸೂಕ್ತ ಸಮಯದಲ್ಲಿ ಹೊರಬಂದಾಗ he cannot escape from that. He has to experience that ಕರ್ಮ ಫಲ. ಸೊ ಹೀಗೆ ಅವನು ತನ್ನಲ್ಲಿ ಆ ಒಂದು ಕರ್ತೃತ್ವ ಭಾವ ಅದು ಉಂಟಾಗೋದ್ರಿಂದ ಮತ್ತೆ ಮತ್ತೆ ಕರ್ಮಗಳನ್ನು ಮಾಡ್ತಾ 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 ಕ್ರಮೇಣ ಅವನು ಕರ್ಮ ಬಂಧನಕ್ಕೆ ಒಳಗಾಗ್ತಾನೆ. ಆದರೆ ಇಂತಹದ್ದು ಯಾವುದೂ ಕೂಡ ಒಬ್ಬ ಜ್ಞಾನಿಯನ್ನ ಅಲುಗಾಡಿಸೋದಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಒಬ್ಬ ಜ್ಞಾನಿ he knows everything, because he knows the truth. ಅವನು ಒಂದು ಸತ್ಯದಲ್ಲಿ ತನ್ನನ್ನು ತಾನು ಪ್ರತಿಷ್ಠಾಪಿಸಿಕೊಂಡಿರೋದ್ರಿಂದ ಇಂತಹ ಗುಣಗಳ ಪ್ರಭಾವ ಅನ್ನುವಂತಹದ್ದು ಅವನನ್ನ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಒಬ್ಬ ಜ್ಞಾನಿಗೆ ಹೀಗೆ ಸತ್ಯವನ್ನು ತಿಳ್ಕೊಂಡು ಯಾವ ಗುಣಗಳು ಅವನನ್ನು ಇನ್ಫ್ಲೂಯೆನ್ಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಅದರ ರಹಸ್ಯ ಏನಿರಬಹುದು? ಯಾಕೆ ಒಬ್ಬ ಜ್ಞಾನಿಗೆ ಈ ರೀತಿ ಅವನು ವಿಚಲಿತನಾಗೋದಿಲ್ಲ ಅಂತಂದರೆ, ಏವಂ ವಿರಕ್ತ ಶಯನೆ ಆಸನಾಟನ ಮಜ್ಜನೆ ದರ್ಶನ ಸ್ಪರ್ಶನ ಘ್ರಾಣ ಭೋಜನ ಶ್ರವಣಾದಿಷು. ವಿರಕ್ತ, ಒಬ್ಬ ಜ್ಞಾನಿಯನ್ನ ಈ ಸಂದರ್ಭದಲ್ಲಿ ವಿರಕ್ತ ಅಂತ ಅರ್ಥ ಮಾಡ್ಕೋಬೇಕಾಗುತ್ತೆ. ವಿರಕ್ತ ಜ್ಞಾನಿ ಅಂತಾನೆ ಹೇಳ್ತಾರೆ. ದಟ್ ಮೀನ್ಸ್ he is the knower of the highest truth. ನಾವು ಯಾವುದನ್ನ ಒಂದು ಅಂತಿಮ ಸತ್ಯ ಅಂತ ನಾವು ಹೇಳ್ತೀವಿ, ವೇದಾಂತ ಅಥವಾ ಶಾಸ್ತ್ರ ಯಾವುದನ್ನ ದ ಫೈನಲ್ ಟ್ರೂತ್ ಅಂತ ಹೇಳುತ್ತೆ, ಅಂತಹ ಸತ್ಯ ಅವನಿಗೆ ಗೊತ್ತಾಗಿರುತ್ತೆ.
ಸೊ ಇಂತಹ ಸತ್ಯವನ್ನ ತಿಳಿದುಕೊಂಡಿರುವಂತಹ ಜ್ಞಾನಿ ಈಸ್ ಕಾಲ್ಡ್ ದಿ ವಿರಕ್ತ. ಅವನನ್ನ ವಿರಕ್ತ ಅಂತ ಕರೆದಿರೋದ್ರಿಂದ ಹಾಗೂ ಅವನು ಜ್ಞಾನಿಯಾಗಿರೋದ್ರಿಂದ ಅವನಿಗೆ ಲೋಕದಲ್ಲಿ ಏನೊಂದೂ ಬೇಕಾಗಿಲ್ಲ. ಯಾವುದರ ಮೇಲೂ ಕೂಡ ಅವನಿಗೆ ಆಸಕ್ತಿ ಎನ್ನುವಂತಹದ್ದು ಉಂಟಾಗುವುದಿಲ್ಲ. ಯಾಕೆ ಒಬ್ಬ ಜ್ಞಾನಿಗೆ ಯಾವುದರ ಮೇಲೂ ಆಸಕ್ತಿ ಉಂಟಾಗುವುದಿಲ್ಲ? ಲೋಕದಲ್ಲಿ ತನಗೆ ಯಾವುದು ಬೇಡ ಅಂತ ಹೇಗೆ ಅವನು ಈ ಒಂದು ನಿರ್ಧಾರಕ್ಕೆ ಬರ್ತಾನೆ ಅಂತಂದ್ರೆ, ಬಿಕಾಸ್ ಮೊದಲನೆಯದಾಗಿ ಅವನಿಗೆ ಸತ್ಯ ಅನ್ನುವಂತಹದ್ದು ತಿಳಿದು ಬಂದಿರುತ್ತೆ. ಯಾವ ಸತ್ಯ ಅದು? ವಾಟ್ ಈಸ್ ದಟ್ ಟ್ರೂತ್? ಈ ಒಬ್ಬ ಜ್ಞಾನಿ ತನ್ನ ನೆಮ್ಮದಿಗಾಗಿ, ತನ್ನ ಶಾಂತಿಗಾಗಿ, ತನ್ನ ಸಂತೋಷಕ್ಕಾಗಿ ಅವನು ಯಾವುದರ ಮೇಲೂ ಕೂಡ ಡಿಪೆಂಡ್ ಆಗೋದಿಲ್ಲ. ಹಿ ಈಸ್ ಹ್ಯಾಪಿ ಬೈ ಹಿಮ್ಸೆಲ್ಫ್. ಆದುದರಿಂದ ಅವನು ಮಲ್ಕೊಳ್ಳುವಂತಹದ್ದು, ಕುಳಿತುಕೊಳ್ಳುವಂತಹದ್ದು ಅಥವಾ ಅಲ್ಲಿ ಇಲ್ಲಿ ಓಡಾಡುವಂತಹದ್ದು ಮತ್ತು ಸ್ನಾನ ಮಾಡುವಂತಹದ್ದು, ಮಜ್ಜನ ಅಂತ ಹೇಳ್ತಾರೆ, ಸ್ನಾನ ಮಾಡುವಂತಹದ್ದು ಮತ್ತು ಕೆಲವುಗಳನ್ನು ಅವನು ನೋಡ್ತಾನೆ. ಸೊ ಆ ನೋಡುವಂತಹ ಒಂದು ಕರ್ಮ, ಸ್ಪರ್ಶನ, ಮುಟ್ಟುವಂತಹ ಕರ್ಮ, ಗ್ರಹಣ, ಮೂಸುವುದು, ಭೋಜನ, ಆಹಾರವನ್ನು ಸೇವಿಸುವುದು ಮತ್ತು ತನ್ನ ಇಂದ್ರಿಯಗಳಿಂದ ಆ ಎಲ್ಲವನ್ನ ಅವನು ಸ್ವೀಕರಿಸ್ತಾ ಇದ್ರುವೆ ಅಂತಂದ್ರೆ ಕಣ್ಣಿನಿಂದ ನೋಡುವಂತಹದ್ದಿರಬಹುದು, ಕಿವಿಯ ಮೂಲಕ ಕೇಳುವಂತಹದ್ದು ಇತ್ಯಾದಿಗಳನ್ನು ಅವನು ಮಾಡ್ತಾ ಇದ್ರು ಕೂಡ ಇವೆಲ್ಲವನ್ನ ನಾನು ಮಾಡ್ತಾ ಇದ್ದೀನಿ ಎನ್ನುವಂತಹ ಭಾವ ಅವನಲ್ಲಿ ಉಂಟಾಗೋದಿಲ್ಲ. ಅವನಿಗೆ ಇವುಗಳು ಯಾವುದರಿಂದ ಏನೂ ಬೇಕಾಗಿಲ್ಲ. ಆದ್ರಿಂದ ಆ ದೇಹದ ಪ್ರಕೃತಿಗೆ ತಕ್ಕಂತೆ ದೇಹದ ಇಂದ್ರಿಯಗಳು ಅವುಗಳ ಕೆಲಸವನ್ನು ಮಾಡ್ಕೊಳ್ತಾ ಹೋಗುತ್ತೆ. ಸೊ ಯಾವಾಗಲಾದರೂ ಅವನು ಏನೋ ಒಂದನ್ನು ಕೇಳಿದಾಗ ಅಥವಾ ನೋಡಿದಾಗ ದೇಹದಲ್ಲಿ ಇರುವಂತಹ ಇಂದ್ರಿಯಗಳು ಅವುಗಳ ಕೆಲಸವನ್ನು ಮಾಡ್ತಾ ಇದೆ. ಕಣ್ಣು ಅನ್ನುವಂತಹದ್ದು ಒಂದು ಇಂದ್ರಿಯ, ಕಿವಿ ಅನ್ನುವಂತಹದ್ದು ಒಂದು ಇಂದ್ರಿಯ, ಸೊ ಆಲ್ಸೋ ಚರ್ಮ. ಇವೆಲ್ಲ ಏನ್ ಮಾಡುತ್ತೆ? ಆ ಸಂದರ್ಭದಲ್ಲಿ ಕಣ್ಣಿನ ಎದುರುಗಡೆ ಬಂದಂತಹದ್ದನ್ನ ಕಣ್ಣು ನೋಡುತ್ತೆ. ಆ ಶಬ್ದ ಅನ್ನುವಂತಹದ್ದು ಕಿವಿಗೆ ಬಿದ್ದಾಗ ಕಿವಿ ಅದನ್ನು ಕೇಳಿಸ್ಕೊಡುತ್ತೆ. ಯಾವುದೋ ಒಂದನ್ನು ಮುಟ್ಟುವಂತಹ ಸಂದರ್ಭದಲ್ಲಿ ಚರ್ಮಕ್ಕೆ ಆ ಸ್ಪರ್ಶದ ಅನುಭವ ಆಗತ್ತೆ. ಅವೆಲ್ಲವನ್ನ ದೇಹ, ಮನಸ್ಸು ಮತ್ತು ಇಂದ್ರಿಯಗಳು ತಮ್ಮ ಧರ್ಮವನ್ನು ತಾವು ಮಾಡ್ತಾ ಇದೆ. ಇದು ಯಾವುದನ್ನು ನಾನು ಮಾಡ್ತಾ ಇಲ್ಲ. ಈ ರೀತಿ ಅವನು ಯಾವ ರೀತಿಯಲ್ಲೂ ಕೂಡ ದೇಹ ಮಾಡುವ ಕೆಲಸಗಳನ್ನ ನನ್ನ ಕೆಲಸ ಅನ್ನುವಂತಹ ಭಾವವನ್ನು ಅವನು ಪ್ರದರ್ಶಿಸೋದಿಲ್ಲ. ಯಾಕೆ ಅಂತಂದ್ರೆ ಅವನಿಗೆ ಇವುಗಳಿಂದ ಏನೂ ಬೇಕಾಗೋದಿಲ್ಲ. ಕಣ್ಣು ಯಾವುದೋ ಒಂದು ನೋಡ್ತಾ ಇದೆ, ನನಗೇನೂ ಆಗಬೇಕಾಗಿಲ್ಲ. ಕಿವಿ ಏನೋ ಕೇಳಿಸ್ಕೋತಾ ಇದೆ, ನನಗೇನೂ ಆಗಬೇಕಾಗಿಲ್ಲ. ಸೊ ನಾನು ಕರ್ತನೂ ಅಲ್ಲ, ಅದರಂತೆ ನಾನು ಭೋಕ್ತ ಕೂಡ ಅಲ್ಲ. ಎಲ್ಲರೊಂದಿಗೆ ಎಲ್ಲರಂತೆಯೇ ಪ್ರಕೃತಿಯ ಜೊತೆಯಲ್ಲಿ ಇದ್ರೂ ಕೂಡ, ಅಂತಂದ್ರೆ ಪ್ರಕೃತಿಯ ಮಧ್ಯದಲ್ಲಿ ಅವನು ನೆಲೆಸಿದ್ರೂ ಕೂಡ, ಇನ್ ರಿಯಾಲಿಟಿ ವಾಸ್ತವದಲ್ಲಿ ಹೀಸ್ ಅಸಂಗ. ಹೀಸ್ ಅಸಂಗ ಅಂತಂದ್ರೆ ಅವನು ಯಾವ ಕರ್ಮಗಳಿಂದಲೂ ಲಿಪ್ತನಾಗೋದಿಲ್ಲ. Nothing can influence him. It is called asanga. So, who is he? Hagare? He is a pure observer. He is a pure consciousness. In his presence, ಕಾನ್ಷಿಯಸ್ನೆಸ್ ಅಂತಂದ್ರೆ ಅದರ ಮತ್ತೊಂದು ಅರ್ಥ ಪ್ರಜ್ಞೆ. ಪ್ರಜ್ಞೆ ಅಂತಂದ್ರೆ ಅಗೇನ್ ಅದು ಸದಾ ಜಾಗೃತಾವಸ್ಥೆಯಲ್ಲಿ ಇರುವಂತಹದ್ದು.
Since he is a pure consciousness, in his presence, all these changes are happening. So he observes the fluctuations that are happening around him. ಸೊ ಇಂತಹವನನ್ನ ಗುಣಾತೀತ, ಅವನು ತನ್ನನ್ನು ತಾನು ಪ್ಯೂರ್ ಕಾನ್ಷಿಯಸ್ನೆಸ್ ಅಂತ ಅಂದುಕೊಂಡಿರೋದ್ರಿಂದ ಹೀ ಈಸ್ ಈಶ್ವರ, ಹೀ ಈಸ್ ಈಶ್ವರ, ಹೀ ಈಸ್ ಗುಣಾತೀತ. ದ ವೈಟಲ್ ಎನರ್ಜಿ ಅಂತ ಹೇಳ್ತೀವಿ, ದಟ್ ಈಸ್ ಕಾಲ್ಡ್ ಪ್ರಾಣ. ಪ್ರಾಣವನ್ನು ವೈಟಲ್ ಎನರ್ಜಿ ಅಂತ ಹೇಳ್ತಾರೆ. ಸೊ ಪ್ರಾಣ, ಸೆನ್ಸ್ ಆರ್ಗನ್ಸ್ ಹಾಗೂ ಮನೋಬುದ್ಧಿಗಳ ಸಂಕಲ್ಪಗಳಿಂದ ಅವನು ನಿವೃತ್ತನಾದವನು. ಸೊ ಈವನ್ ದ ವೈಟಲ್ ಎನರ್ಜಿ, ದ ಪ್ರಾಣ ಈಸ್ untouchable to him. The sense organs, the mind and intellect, ಇದು ಇವುಗಳು ಮಾಡುವಂತಹ ಯಾವ ಸಂಕಲ್ಪಗಳಿಗೂ ಅವನು ಒಳಗಾಗುವುದಿಲ್ಲ. ಸೊ ಇಂತಹವನು ಯಾವುದೇ ರೀತಿಯ ಪ್ರಾಪಂಚಿಕ ಕರ್ಮಗಳನ್ನು ಕೂಡ ಮಾಡೋದಿಲ್ಲ. ಪ್ರಾಪಂಚಿಕ ಕರ್ಮಗಳನ್ನು ಯಾಕೆ ಮಾಡ್ತಾನೆ ಒಬ್ಬ ಮನುಷ್ಯ ಅಂತಂದರೆ, ಈ ಪ್ರಪಂಚದಿಂದ ಇಂತಹ ಕೆಲವುಗಳು ನನಗೆ ಬೇಕು, ಆದ್ದರಿಂದ ನಾನು ಇಂತಹ ಕರ್ಮಗಳನ್ನು ನಾನು ಮಾಡ್ತಾ ಇದ್ದೀನಿ. ವೆರಾಸ್ ಎ ಜ್ಞಾನಿ, ಎ ಗುಣಾತೀತ, ಅವನಿಗೆ ಲೋಕದಿಂದ ಏನೂ ಬೇಕಾಗಿಲ್ಲದೆ ಇರೋದ್ರಿಂದ ಯಾವುದೇ ರೀತಿಯ ಪ್ರಾಪಂಚಿಕ ಕರ್ಮಗಳನ್ನು ಕೂಡ ಅವನು ಮಾಡೋದಿಲ್ಲ. ಅವನು ಕೂಡ ದೇಹದಲ್ಲೇ ಇರ್ತಾನೆ, ದೇಹದಲ್ಲೇ ಇದ್ರೂ ಕೂಡ ದೇಹದ ಗುಣಗಳಿಗೆ, ದೇಹದ ಧರ್ಮಗಳಿಗೆ ಅವನು ಅಂಟಿಕೊಳ್ಳೋದಿಲ್ಲ. ದೇಹವನ್ನ ದೇಹದ ಧರ್ಮಕ್ಕೆ ಬಿಟ್ಕೊಟ್ಬಿಟ್ಟಿರ್ತಾನೆ. ಸಚ್ ಎ ಪರ್ಸನ್ ಈಸ್ ಕಾಲ್ಡ್ ಗುಣಾತೀತ. ಪರಮಾತ್ಮ ಶ್ರೀಕೃಷ್ಣ ಉದ್ದವನಿಗೆ ಹೇಳ್ತಾ ಇದ್ದಾನೆ ಈ ಎಲ್ಲ ವಿಚಾರಗಳನ್ನು. ಹೇ ಉದ್ದವ, ಮುಕ್ತ ಪುರುಷ ಅಂತಂದ್ರೆ ಯಾರು ಅಂತ ನೀನು ಕೇಳ್ತಾ ಇದ್ದೀಯಲ್ಲಪ್ಪ. ದಿಸ್ ಗುಣಾತೀತ ಈಸ್ ಕಾಲ್ಡ್ ದಿ ಮುಕ್ತ ಪುರುಷ. ಆದ್ರಿಂದ ಮುಕ್ತ ಪುರುಷನಿಗೆ ಏನೂ ಬೇಕಾಗಿಲ್ಲ. ಮತ್ತು ಮುಕ್ತ ಪುರುಷ ಅವನು ಲೋಕದಲ್ಲಿ ಹೇಗಿರ್ತಾನೆ ಅಂತಂದ್ರೆ, ಎಲ್ಲರೊಂದಿಗೆ ಎಲ್ಲರ ಮಧ್ಯದಲ್ಲಿ ಅವನಿದ್ರೂ ಕೂಡ ಯಾರಾದರೂ ಅವನಿಗೆ ಹಿಂಸೆ ಕೊಟ್ರೆ ಅಥವಾ ಯಾರಾದರೂ ಅವನನ್ನು ಹೊಗಳಿದ್ರೆ ಆ ಹೊಗಳಿಕೆಯಿಂದ ಅವನಿಗೆ ಸಂತೋಷನೂ ಆಗೋದಿಲ್ಲ. ಅಥವಾ ಯಾರೋ ಬಂದು ಅವನಿಗೆ ಏನೋ ಒಂದು ಹಿಂಸೆಯನ್ನು ಕೊಟ್ಟಾಗ ಅದರಿಂದ ನಾನು ಬಾಧಿತನಾದೆ ಅನ್ನುವಂತಹ ಒಂದು ಸಂಕಟವನ್ನು ಕೂಡ ಅವನು ಪ್ರದರ್ಶಿಸೋದಿಲ್ಲ. ಯಾಕೆ ಅಂತಂದರೆ, ಯಾರೇ ಬಂದು ಆ ಮುಕ್ತ ಪುರುಷನನ್ನ ಪ್ರೈಸ್ ಮಾಡಿದ್ರೆ ಆ ದೇಹವನ್ನು ಅವನು ಹೊಗಳ್ತಾ ಇದ್ದಾನೆ ಅಂದ್ಕೊಂಡು ಸುಮ್ಮನಾಗ್ಬಿಡ್ತಾನೆ. ಅದೇ ರೀತಿ ಯಾರಿಂದಲಾದರೂ ಏನಾದರೂ ಒಂದು ಹಿಂಸೆ ಅನ್ನುವಂತಹದ್ದು ನೋಡಿದ್ರೆ ಲೆಟ್ ದ ದೇಹ ಎಕ್ಸ್ಪೀರಿಯನ್ಸ್ ಇಟ್ ಅಂತ ಹೇಳಿ ಆವಾಗಲೂ ಕೂಡ ಅವನು ಅವುಗಳಿಗೆ ಅಂಟ್ಕೊಳ್ಳೋದಿಲ್ಲ. ಸೊ ಒಬ್ಬ ಮುಕ್ತ ಪುರುಷ ಅಂತಂದರೆ ಹೀ ಈಸ್ ಲೈಕ್ ಎ ಮುನಿ. ಒಬ್ಬ ನಿಜವಾದ ಮುನಿ. ಒಬ್ಬ ನಿಜವಾದ ಮುನಿ ಅಂತಂದರೆ ಹಿ ವಿಲ್ ನಾಟ್ ಜಡ್ಜ್ ದಿ ಪೀಪಲ್. ಅವ್ರು ಯಾಕೆ ನನ್ನ ಹೊಗಳಿದ್ರು, ಅವ್ರು ಯಾಕೆ ನನಗೆ ಹಿಂಸೆ ಕೊಟ್ಟರು, ಇದರ ಪರಿಣಾಮ ಏನು, ಈ ರೀತಿ ಹಿ ವಿಲ್ ನಾಟ್ ಜಡ್ಜ್ ದಿ ಪೀಪಲ್. ಇಂತಹವರು ಒಳ್ಳೆಯವರು, ಇಂತಹವರು ಕೆಟ್ಟವರು ಅನ್ನುವಂತೆ ಯಾರನ್ನು ಕೂಡ ಅವನು ಜಡ್ಜ್ ಮಾಡೋದಿಲ್ಲ. ಅವನದು ಸಮದರ್ಶಿತ್ವ ಸ್ವಭಾವ ಆಗಿರುತ್ತೆ. ಎಲ್ಲರನ್ನ ಒಂದೇ ರೀತಿಯಿಂದ ನೋಡ್ತಾ ಇರ್ತಾನೆ. ದಿಸ್ ಸ್ವಭಾವ ಈಸ್ ಕಾಲ್ಡ್ ದಿ ಪರಮಾತ್ಮ ಭಾವ. ಮತ್ತೆ ಪರಮಾತ್ಮ ಮುಂದುವರಿಸ್ತಾನೆ. ಗಾಂ ದುಗ್ಧದೋಹಾಂ ಅಸತೀಂ ಚ ಭಾರ್ಯಾಂ ದೇಹಂ ಪರಾಧೀನಂ ಅಸತ್ ಪ್ರಜಾಂ ಚ ವಿತ್ತಂ ತೀರ್ಥಿ ಕೃತಮಂಗವಾಚಂ ಹೀನಾಂ ಮಯಾ ರಕ್ಷತಿ
ದುಃಖಿ. ಇಲ್ಲಿ ಪರಮಾತ್ಮ ಬಹಳ ಸ್ಪಷ್ಟವಾಗಿ ಉದ್ಧವನಿಗೆ ಕೆಲವು ಸತ್ಯವನ್ನು ತಿಳಿಸಿಕೊಡ್ತಾ ಇದ್ದಾನೆ. ದುಃಖಿ, ಈ ದುಃಖ ಅನ್ನುವಂತಹದ್ದು ಇಟ್ ಈಸ್ ಫಾರ್ ಹೂಮ್, ಯಾರು ದುಃಖವನ್ನು ಅನುಭವಿಸ್ತಾ ಇರ್ತಾನೆ ಅಂತಹವನನ್ನು ದುಃಖಿ. ಬಟ್ ಹೂ ಈಸ್ ದುಃಖಿ? ದುಃಖ ಈಸ್ ಫಾರ್ ಹೂಮ್? Who can be called as a suffering person? ಜೊತೆಗೆ ಅವನು ದುಃಖವನ್ನು ಅನುಭವಿಸ್ತಾ ಇದ್ದಾನೆ ಅಂತಂದ್ರೆ ಅವನ ದುಃಖಕ್ಕೆ ಕೊನೆ ಇಲ್ಲದಂತೆ ಮತ್ತೆ ಮತ್ತೆ ಅವನ ದುಃಖದ ಮೇಲೆ ದುಃಖವನ್ನು ಅನುಭವಿಸ್ತಾ ಇರ್ತಾನೆ. ಅಂತಹವನು ಯಾರು? ಯಾರಿಗೆ ಇಂತಹ ಒಂದು ದುಃಖದ ಪ್ರಮಾಣ ಬಹಳ ತೀವ್ರವಾಗಿ ಅವನನ್ನು ಕಾಡ್ತಾ ಇರುತ್ತೆ? ಈ ದುಃಖಿ ಅಂತಂದ್ರೆ ಹೀಗೆ ಒಂದರ ಮೇಲೆ ಒಂದು ಸಂಕಟವನ್ನ ನಿರಂತರವಾಗಿ ಅನುಭವಿಸ್ತಾ ಇರ್ತಾನಲ್ಲ. ಹೂ ಈಸ್ ಹಿ? ಅಂಡ್ ಯಾರು ಇಂತಹ ದುಃಖವನ್ನ ನಿರಂತರವಾಗಿ ಅನುಭವಿಸ್ತಾ ಇರ್ತಾರೆ, ಯಾರಿಗೆ ಇಂತಹ ಒಂದು ದುಃಖ ಅನ್ನುವಂತಹದ್ದು ಉಂಟಾಗತ್ತೆ, ಅದನ್ನ ನೀನು ತಿಳ್ಕೋಬೇಕು. ಈ ಒಂದು ಸತ್ಯ ನೀನು ತಿಳ್ಕೋಬೇಕು ಉದ್ಧವ. ಹೇ ಉದ್ಧವ, ಚೆನ್ನಾಗಿ ಕೇಳಿಸ್ಕೋ. ಗಾಂ ದುಗ್ಧ ದೋಹಾಂ, ಹಾಲು ಕೊಡದಂತಹ ಹಸು. ಸಾಮಾನ್ಯವಾಗಿ ಹಸು ಅಂತ ಹೇಳಿದಾಗ ನಮ್ಮ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ, ಅದು ನಮಗೆ ಹಾಲನ್ನು ಕೊಡುತ್ತೆ. ಹಸು ಅಂತಂದ್ರೆ ಅದು ನಮಗೆ ಹಾಲನ್ನು ಕೊಡುತ್ತೆ. ಸೊ ಕೌ ಅಂತಂದಾಗ ಇಟ್ ಹ್ಯಾಸ್ ಟು ಗಿವ್ ಮಿಲ್ಕ್. ಆದ್ರಿಂದ ನಾವು ಹಸು ಹಾಲು ಕೊಡುತ್ತೆ ಅನ್ನುವಂತಹ ಸತ್ಯ ನಮಗೆ ತಿಳಿದಿರೋದ್ರಿಂದ ಹಾಲಿಗಾಗಿ ನಾವು ಹಸುವಿನ ಮೇಲೆ ಅವಲಂಬಿತರಾಗಿರ್ತೀವಿ. ಸೊ ಇಲ್ಲಿ ನಮ್ಮ ಮನೆಯಲ್ಲಿ ಒಂದು ಹಸು ಇದೆ ಅಂತಂದ್ರೆ ಅವರ ಎಕ್ಸ್ಪೆಕ್ಟೇಷನ್ ಏನು? ಇಟ್ ಹ್ಯಾಸ್ ಟು ಗಿವ್ ಮಿಲ್ಕ್. ಆದರೆ ನಮ್ಮ ನಂಬಿಕೆಗೆ ವಿರುದ್ಧವಾಗಿ ಒಂದು ಹಸು ಹಾಲು ಕೊಡ್ತಾ ಇಲ್ಲ. ಸೊ ಒಂದು ಹಸು ಹಾಲು ಕೊಡ್ತಾ ಇಲ್ಲ ಅಂತಂದಾಗ ಕೀಪಿಂಗ್ ಎ ಕೌ ಈಸ್ ಎ ವೇಸ್ಟ್. ಯಾಕೆ ಹೀಗೆ ಹೇಳ್ತಾರೆ ಅಂತಂದ್ರೆ, ಹಸುವನ್ನ ನಾವು ಸಾಕುವಂತಹದ್ದು, ಮನೆಯಲ್ಲಿ ಹಸುವನ್ನ ಕಟ್ಟುವಂತಹದ್ದು ಯಾಕೆ ಅಂತಂದ್ರೆ ಆ ಹಸುವಿನಿಂದ ನಮಗೆ ಹಾಲು ಸಿಗತ್ತೆ ಅನ್ನುವ ನಿರೀಕ್ಷೆ, ಒಂದು ಸ್ವಾರ್ಥದ ಬಯಕೆ. ಆದರೆ ಯಾವಾಗ ನಮ್ಮ ಬಯಕೆ ಎನ್ನುವಂತಹದ್ದು ಈಡೇರೋದಿಲ್ಲ, ಆಗ ಆ ಹಸುವನ್ನು ನಾವು ಇಟ್ಕೊಂಡಿರುವಂತಹದ್ದು ಈಸ್ ಎ ವೇಸ್ಟ್. ನಾವು ಅಯ್ಯೋ ಪಾಪ ಅಂತ ಹೇಳಿ ಹಸುವನ್ನು ತಂದು ಕಟ್ಟಿ ಹಾಕಿ ಅದಕ್ಕೆ ಬೇಕಾದಂತಹ ಆಹಾರ, ಗೊಬ್ಬರ, ಹಸುವಿಗೆ ಬೇಕಾದಂತಹ ಮೇವು ಇವುಗಳನ್ನು ಕೊಡ್ತಾ ಇಲ್ಲ. ನಾವು ಹಸುವನ್ನು ಕಟ್ಬಿಟ್ಟು ಅದಕ್ಕೆ ಮೇವು ಯಾಕೆ ಕೊಡ್ತಾ ಇದ್ದೀವಿ ಅಂತಂದ್ರೆ ವಿ ಎಕ್ಸ್ಪೆಕ್ಟ್ ಮಿಲ್ಕ್ ಫ್ರಮ್ ದಟ್ ಕೌ. ಆದ್ರೆ ಈಗ ಈ ಹಸು ಹಾಲು ಕೊಡ್ತಾ ಇಲ್ಲ ಅಂತಂದ್ಮೇಲೆ ಇಟ್ ಈಸ್ ಎ ವೇಸ್ಟ್. ಸೊ ಇಲ್ಲಿ ಪರಮಾತ್ಮ ಏನು ಹೇಳ್ತಾ ಇದ್ದಾನೆ ಅಂತಂದ್ರೆ, ಜೀವಾಂತ ಕರೆಸ್ಕೊಳ್ಳುವಂತಹ ಮನುಷ್ಯರುಗಳಾದ ನಾವು ಅನೇಕಗಳನ್ನ ನಮ್ಮ ಜೊತೆ ಇಟ್ಕೊಳ್ಳುವಂತಹ ಕೆಟ್ಟ ಅಭ್ಯಾಸವನ್ನ ಸ್ವಾರ್ಥದಿಂದ ಬಹುಶಃ ಜನ್ಮಗಳಿಂದಲೇ ಇಂತಹ ಒಂದು ಸ್ವಭಾವವನ್ನ ಹೊತ್ತು ಬಂದಿರ್ತೀವಿ. ಸೊ ನಮ್ಮಲ್ಲಿ ಸ್ವಾರ್ಥ ಅನ್ನುವಂತಹದ್ದು ಸದಾ ಇರುತ್ತೆ. ಯಾವುದೋ ಒಂದು ನನ್ನ ಬಳಿ ಇದೆ ಅಂತಂದ್ರೆ ಅದನ್ನ ಯಾಕೆ ಇಟ್ಕೊಂಡಿದ್ದೀನಿ ಅಂತಂದ್ರೆ ನನಗೆ ಅದರಿಂದ ಏನೋ ಒಂದು ಆಗ್ಬೇಕಾಗಿದೆ. ಹೀಗೆ ನಮ್ಮ ಸ್ವಭಾವ ಯಾವಾಗಲೂ ಕೂಡ ಮತ್ತೊಂದರಿಂದ ಅಥವಾ ಮತ್ತೊಬ್ಬರಿಂದ ಕೆಲವುಗಳು ನಮಗೆ ಬೇಕು ಅನ್ನುವಂತಹ ಒಂದು ನಿರೀಕ್ಷೆಗಳನ್ನು ನಾವು ಜನ್ಮಗಳಿಂದಲೇ ಹೊತ್ತು ಬಂದಿರ್ತೀವಿ. ಆದ್ರಿಂದ
ಮನುಷ್ಯ ಅಂತಂದಾಗ ಇದು ನನಗೆ ಈ ಜನ್ಮದಲ್ಲಿ ಬಂದಂತಹ ಸ್ವಭಾವ ಅಂತ ಏನಲ್ಲ. ನನ್ನ ಸುತ್ತಮುತ್ತ ನಾನು ಅನೇಕಗಳನ್ನು ಇಟ್ಕೊಂಡಿದ್ದೀನಿ ಅಂತಂದರೆ ಆ ಅನೇಕಗಳು ನನಗೆ ಅನೇಕಗಳನ್ನು ಕೊಡಬೇಕು. ಸೊ ದಟ್ ಈಸ್ ಮೈ ಎಕ್ಸ್ಪೆಕ್ಟೇಷನ್. ಸೊ ಇಲ್ಲಿ ಕೆಲವು ಸತ್ಯಗಳನ್ನು ವೇದಾಂತ ನಮಗೆ ತಿಳಿಸುವಾಗ, ವೇದಾಂತ ಈಸ್ ವೆರಿ ಹಾರ್ಡ್, ಬಹಳ ಕಠೋರವಾಗಿ ನಮಗೆ ಕೆಲವು ಸತ್ಯಗಳನ್ನು ಅದು ತಿಳಿಸ್ಕೊಡುತ್ತೆ. ನಾವು ಈ ಭೂಮಿಗೆ ಬಂದ ನಂತರ ಲೌಕಿಕ ಬದುಕನ್ನು ಹೆಚ್ಚು ಇಷ್ಟಪಡ್ತೀವಿ. ಆದರೆ ವೇದಾಂತ ನಮಗೆ ಸ್ವರೂಪ ಜ್ಞಾನವನ್ನು ಕೊಡಲು ಇಷ್ಟಪಡುತ್ತೆ. ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದ ವೇದಾಂತ ಆ್ಯಂಡ್ ದಿ ಜಗತ್ತು. ಜಗತ್ತು ನಮಗೆ ಅಲ್ಲಿರುವಂತಹ ಅನೇಕಗಳನ್ನು ತೋರಿಸಿ, ಇವುಗಳಿಂದ ನಿನಗೆ ಸುಖ ಸಿಗಬಹುದು, ಇವುಗಳನ್ನು ನೀನು ಇಟ್ಕೋ ಅಂತ ಹೇಳಿ ಅನೇಕಗಳಿಂದ ನಾವು ಆಕರ್ಷಿತರಾಗಿ ಈ ಬದುಕಿನಲ್ಲಿ ಈ ಒಂದು ಲೌಕಿಕವನ್ನು ನಾವು ಆಸೆ ಪಡ್ತೀವಿ. ಬಿಕಾಸ್ ನಮಗೆ ಈ ಲೌಕಿಕ ಅನ್ನುವಂತಹದ್ದು ಮತ್ತು ಜಗತ್ತಿನಲ್ಲಿರುವಂತಹ ಕೆಲವು ವಸ್ತುಗಳು ನಮಗೆ ಶಾಂತಿಯನ್ನ, ನೆಮ್ಮದಿಯನ್ನ, ಸಂತೋಷವನ್ನ ಕೊಡುತ್ತೆ ಅನ್ನುವಂತಹ ತಪ್ಪು ತಿಳುವಳಿಕೆಗಳಿಂದ ನಾವು ಬೆಳೆದಿರ್ತೀವಿ. ಆದರೆ ವೇದಾಂತ ಇದಕ್ಕೆ ತದ್ವಿರುದ್ಧ. ಈ ಲೌಕಿಕ ಅನ್ನುವಂತಹದ್ದು ಏನು ನಿನಗೆ ಕೊಡುತ್ತೆ, ಅದು ಕ್ಷಣಿಕ ಸುಖವನ್ನ ನಿನಗೆ ಕೊಡಬಹುದು. ನಿನಗೆ ಬೇಕಾದಂತಹ ಆ ಒಂದು ಪರ್ಮನೆಂಟ್ ನೆಮ್ಮದಿ ಎನ್ನುವಂತಹದ್ದು ಜಗತ್ತಿನ ವಸ್ತುಗಳಲ್ಲಿ ಇಲ್ಲ. ಜಗತ್ತಿನ ವಸ್ತುಗಳಲ್ಲಿ ಅಂತಹ ಶಕ್ತಿ ಇಲ್ಲ ಅಂದಮೇಲೆ ಅವುಗಳು ನಿನಗೆ ಸಂತೋಷವನ್ನು ಕೊಡೋದಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ ವೇದಾಂತ ನಮಗೆ ಸ್ವರೂಪ ಜ್ಞಾನವನ್ನು ತಿಳಿಸ್ಕೊಡೋದಕ್ಕೆ ಇಷ್ಟಪಡುತ್ತೆ. ನಾವು ಈ ಭೂಮಿಗೆ ಜನ್ಮ ಅಂತ ಹೇಳಿ ತಗೊಂಡು ಬಂದಾಗ ಅನೇಕಗಳನ್ನು ಹೊತ್ತು ಬಂದಿರ್ತೀವಿ. ಸೊ ವೇದಾಂತದ ಪ್ರಕಾರ ನಾವು ಏನೆಲ್ಲವನ್ನ ಹೊತ್ತು ಬಂದಿರ್ತೀವಿ, ನಾವು ಯಾವುಗಳಿಗೆ ಅಂಟ್ಕೋಬಾರದು ಅಂತ ವೇದಾಂತ ಎಕ್ಸ್ಪೆಕ್ಟ್ ಮಾಡಿರುತ್ತೆ. ಅದಕ್ಕೆ ತದ್ವಿರುದ್ಧವಾಗಿ ನಾವು ಅವುಗಳಿಗೆ ಅಂಟುಕೊಂಡು ಅವುಗಳೆಲ್ಲವನ್ನ ನಮ್ಮ ಸುತ್ತಮುತ್ತ ಇಟ್ಕೊಂಡಿರ್ತೀವಿ. ಫಾರ್ ಎಕ್ಸಾಂಪಲ್, ವೇದಾಂತ ಹೇಳುತ್ತೆ, ಡೋಂಟ್ ಗೆಟ್ ಅಟ್ಯಾಚ್ ಟು ದಿ ಕೌ. ನೀನು ಹೇಗೆ ಈ ಭೂಮಿ ಮೇಲೆ ಬಂದಿದೆಯಾ, ಅದು ಕೂಡ ಒಂದು ಪ್ರಾಣಿ, ಅದು ಕೂಡ ಬಂದಿದೆ ಭೂಮಿಗೆ. ಆದರೆ ಅದು ಹಾಲನ್ನ ಕೊಡಲೇಬೇಕು, ಆ ಹಾಲು ನನಗೆ ಬೇಕೇ ಬೇಕು ಅನ್ನುವಂತಹದ್ದು ನಿನ್ನ ಎಕ್ಸ್ಪೆಕ್ಟೇಷನ್. ಹಾಲು ಕೊಡುವಂತಹದ್ದು ಹಸುವಿನ ಧರ್ಮ, ಬಟ್ ಅದು ನನಗೆ ಬೇಕು ಅನ್ನುವಂತಹದ್ದು ನಿನ್ನ ಸ್ವಾರ್ಥ. ಯಾವುದೋ ಒಂದು ಸಮಯದಲ್ಲಿ ಆ ಹಸು ಹಾಲು ಕೊಡಲಿಲ್ಲ ಅಂತಂದಾಗ ನಿನಗೆ ಅದು ವೇಸ್ಟ್ ಅಂತ ಅನ್ಸುತ್ತೆ. ಸೊ ಅದರಿಂದ ಡೋಂಟ್ ಗೆಟ್ ಅಟ್ಯಾಚ್ಡ್. ಯಾವುದಕ್ಕೆ ನೀನು ಅಟ್ಯಾಚ್ ಆಗಬಾರ್ದು. ಯಾವ ಹಸು ನಿನಗೆ ಹಾಲನ್ನು ಕೊಡೋದಿಲ್ಲ, ಡೋಂಟ್ ಗೆಟ್ ಅಟ್ಯಾಚ್ ಟು ಇಟ್. ಅದರ ಪಾಡಿಗೆ ಅದನ್ನು ಬಿಟ್ಬಿಡು. ಅದೇ ರೀತಿ ಸ್ವೇಚ್ಛಾಚಾರಿಣಿ ಸ್ತ್ರೀ, ಅವಳ ಜೊತೆ ಕೂಡ ನೀನು ಅಟ್ಯಾಚ್ ಆಗಬೇಡ. ಒಬ್ಬ ದುಷ್ಟಪುತ್ರ, ಅವನ ಜೊತೆ ಯಾವುದೇ ರೀತಿಯ ವ್ಯಾಮೋಹವನ್ನು ನೀನು ಇಟ್ಕೋಬೇಡ. ಕಷ್ಟಪಟ್ಟು ನ್ಯಾಯ ಮಾರ್ಗದಿಂದಲೇ ಸಾಕಷ್ಟು ಹಣವನ್ನು ಸಂಪಾದನೆ ಮಾಡ್ತೀವಿ. ಆದರೆ ದಾನ ಧರ್ಮ ಅಂತ ಹೇಳಿ ನಾವು ಸಂಪಾದನೆ ಮಾಡಿದಂತಹ ಆ ಒಂದು ಹಣ ಅನೇಕರ ಉಪಯೋಗಕ್ಕೆ ಕೂಡ ಬೇಕಾಗತ್ತೆ. ಆದರೆ ಇದು ನಾನು ಸಂಪಾದನೆ ಮಾಡಿರುವಂತಹದ್ದು, ಇದು ನನ್ನ ಉಪಯೋಗಕ್ಕೆ ಮಾತ್ರ ಅಂತ ಹೇಳಿ ಸಂಪಾದನೆ ಮಾಡಿದಂತಹ ಹಣವನ್ನು ಬೇರೆಯವರಿಗೆ ಕೊಡೋದಿಲ್ಲ. ಸೊ ಈ ಬೇರೆಯವರಿಗೆ ಕೊಡದೇ ಇರುವಂತಹದ್ದು ಸ್ವಾರ್ಥ. ಅದರಿಂದ ಹಂಚು ತಿನ್ನುವಂತಹ ಗುಣವನ್ನು ನೀನು ಬೆಳೆಸ್ಕೊಳ್ತಾ ಇಲ್ಲ ಅಂತಂದ ಮೇಲೆ ನಿನಗೆ ಆ ಹಣ ಬೇಡ. ಡೋಂಟ್ ಗೆಟ್ ಅಟ್ಯಾಚ್ ಟು ಇಟ್. ನೀನು ಹಣವನ್ನು ಸಂಪಾದನೆ ಮಾಡ್ತೀಯ ಅಂತಂದರೆ ಅದು ಬೇರೆಯವ್ರಿಗೂ ಉಪಯೋಗ ಆಗಬೇಕು, ಕೇವಲ ನಿನಗೆ ಮಾತ್ರ ಅಲ್ಲ. ಅಂತಹ ಗುಣ ನಿನ್ನಲ್ಲಿ ಇಲ್ಲ ಅಂತಂದ ಮೇಲೆ ನೀನು ಹಣದ ಜೊತೆ ಅಟ್ಯಾಚ್ ಆಗಬೇಡ. ಅದೇ ರೀತಿ ಮಾತನಾಡುವಂತಹ ಶಕ್ತಿ ಅಂತಂದರೆ ನಾಲಿಗೆ ಎನ್ನುವಂತಹದ್ದು
ಸದೃಢವಾಗಿದ್ದಾಗ ಭಗವಂತನ ನಾಮಸ್ಮರಣೆಯನ್ನು ಮಾಡಬೇಕು. ಅದಕ್ಕೆ ದಾಸರು ಏನು ಹೇಳ್ತಾರೆ? ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ. ಆದರೆ ನಿನಗೆ ಮಾತನಾಡುವಂತಹ ಶಕ್ತಿ ಇದೆ, ಸದೃಢವಾದ ನಾಲಿಗೆ ಇದೆ, ಆದರೆ ನೀನು ಭಗವಂತನ ನಾಮವನ್ನ ಸ್ಮರಣೆ ಮಾಡ್ತಾ ಇಲ್ಲ. ಅದರಿಂದ ಡೋಂಟ್ ಗೆಟ್ ಅಟ್ಯಾಚ್ ಟು ಯುವರ್ ವಾಕೇಂದ್ರಿಯ. ಅದೇ ರೀತಿ ಕಣ್ಣು ಅಂತ ನಿನಗೆ ಅನೇಕಗಳನ್ನು ನೀನು ನೋಡಬಹುದು, ಭಗವಂತನ ರೂಪವನ್ನು ನೀನು ಕಲ್ಪಿಸ್ಕೋತಾ ಇಲ್ಲ, ಅದನ್ನು ನೋಡ್ತಾ ಇಲ್ಲ. ಪರಮಾತ್ಮನ ಲೀಲೆ, ಮಹಿಮೆ, ಅವನ ಧಾಮ. ಸೊ ಈ ರೀತಿ ಪರಮಾತ್ಮ ಸಂಬಂಧಿ ಇರುವಂತಹ ಅನೇಕಗಳಲ್ಲಿ ನೀನು ಚರ್ಚೆ ಮಾಡೋದಿಲ್ಲ. ಸೊ ಇಂತಹದ್ದು ನಮ್ಮ ಬಳಿ ಸಾಕಷ್ಟು ಇದ್ರೂ ಕೂಡ ಇವೆಲ್ಲ ವೇಸ್ಟ್. ಹೇಗೆ ಒಂದು ಹಸು ಹಾಲು ಕೊಡ್ತಾ ಇಲ್ಲ ಅಂತಂದಾಗ ಅದನ್ನು ನೀನು ವೇಸ್ಟ್ ಅಂತ ಕನ್ಸಿಡರ್ ಮಾಡ್ತೀಯ, ಆ ರೀತಿಯಲ್ಲಿ ಸ್ವೇಚ್ಛಾಚಾರಿಣಿ ಸ್ತ್ರೀ, ಒಬ್ಬ ದುಷ್ಟ ಪುತ್ರ ಮತ್ತು ಸಂಪಾದನೆ ಮಾಡಿದಂತಹ ಹಣವನ್ನ ಬೇರೆಯವರಿಗೆ ನೀನು ಹಂಚುತ್ತಾ ಇಲ್ಲ ಅಂತಂದ ಮೇಲೆ ಡೋಂಟ್ ಗೆಟ್ ಅಟ್ಯಾಚ್ ಟು ಇಟ್. ಮತ್ತು ನಿನ್ನ ಮನೋ ಇಂದ್ರಿಯಗಳಿಂದ ನೀನು ಭಗವಂತನನ್ನೇ ಹೋಗಿ ತಲುಪಬಹುದು, ಆದರೆ ಅಂತಹ ಪರಮಾತ್ಮ ಸಂಬಂಧಿ ಯಾವ ಕರ್ಮಗಳನ್ನು ಕೂಡ ನೀನು ಮಾಡ್ತಾ ಇಲ್ಲ. ಸೊ ಇಂತಹದ್ದು ನಮ್ಮ ಬಳಿ ಸಾಕಷ್ಟು ಇದ್ರೂ ಕೂಡ ಇವೆಲ್ಲ ವೇಸ್ಟ್. ಇಷ್ಟೆಲ್ಲ ಇದ್ರೂ ಕೂಡ ಎಂದೂ ಮುಗಿಯದ ದುಃಖವನ್ನು ನೀನು ಅನುಭವಿಸ್ತಾ ಇದೀಯಾ. ಇವೆಲ್ಲ ನಿನ್ನ ಬಳಿ ಇದೆ. ಇಷ್ಟೆಲ್ಲ ಇದ್ರೂ ಕೂಡ ಯು ಆರ್ ಎಕ್ಸ್ಪೀರಿಯನ್ಸಿಂಗ್ ದಿ ದುಃಖ. ಆದ್ರಿಂದ ಡೋಂಟ್ ಗೆಟ್ ಅಟ್ಯಾಚ್ ಟು ದೀಸ್ ಥಿಂಗ್ಸ್. ಶುದ್ಧವಾದ ಮನಸ್ಸನ್ನ ನಿರಂತರವಾಗಿ ಭಗವಂತನ ಮೇಲೆ ಇಡಬೇಕು. ಮನಸ್ಸು ಯಾಕೆ ನಮಗೆ ಭಗವಂತ ಕೊಟ್ಟಿರುವಂತಹ ಒಂದು ಟೂಲ್, ಉಪಕರಣ ಅಂತಂದರೆ, ಆ ಮನಸ್ಸು ಅನ್ನುವಂತಹದ್ದು ಇದು ಅಗಾಧವಾದ ಶಕ್ತಿಯನ್ನು ಹೊಂದಿದೆ. ಅನೇಕಗಳನ್ನು ಅದು ನಮ್ಮ ಕೈನಲ್ಲಿ ಮಾಡಿಸುತ್ತೆ. ಮನಸ್ಸು ಅನೇಕಗಳನ್ನು ಕಲ್ಪನೆ ಮಾಡಿಕೊಳ್ಳುತ್ತೆ, ಸಂಕಲ್ಪ ಅಂತ ಹೇಳ್ತೀವಿ. ಇವೆಲ್ಲ ಮನಸ್ಸಿಗೆ ಇರುವಂತಹ ತಾಕತ್ತು. ಶುದ್ಧವಾದ ಮನಸ್ಸನ್ನ ನಿರಂತರವಾಗಿ ಭಗವಂತನ ಮೇಲಿಡಬೇಕು. ಅದಕ್ಕಾಗಿ ನಿನಗೆ ಮನಸ್ಸು ಅನ್ನುವಂತಹದ್ದು ಕೊಟ್ಟಿರುವಂತಹದ್ದು. ನಿನ್ನ ಮನಸ್ಸನ್ನ ನೀನು ಪರಿಶುದ್ಧವಾಗಿ ಇಟ್ಟುಕೊಳ್ಳುವ ಮೂಲಕ ನಿನ್ನ ಅಂತರಂಗ ಶುದ್ಧಿಯಾಗತ್ತೆ, ಅಂತಃಕರಣ ಪರಿಶುದ್ಧವಾಗತ್ತೆ. ಪರಿಶುದ್ಧವಾದ ಅಂತಃಕರಣದಲ್ಲಿ, ಅಂತರಂಗದಲ್ಲಿ ಸಾಕ್ಷಾತ್ ಭಗವಂತನೇ ಇರ್ತಾನೆ. ಅಂತಹ ಭಗವಂತನ ಸಾಕ್ಷಾತ್ಕಾರ ನೀನು ಮಾಡ್ಕೋಬೇಕು ಅಂತಂದ್ರೆ ನಿನ್ನಲ್ಲಿ ಇರುವಂತಹ ಶುದ್ಧವಾದ ಮನಸ್ಸನ್ನ ನಿರಂತರವಾಗಿ ಭಗವಂತನ ಮೇಲೆ ನೀನು ಇರಿಸಬೇಕು. ಮಾಡುವಂತಹ ಎಲ್ಲ ಕರ್ಮಗಳನ್ನ ಪರಮಾತ್ಮನಿಗೆ ಅರ್ಪಿಸಬೇಕು. and you have to contribute to the society also. ಯಾಕೆಂತಂದ್ರೆ ಲೋಕ ಅಂತ ಹೇಳಿದಾಗ ಅಲ್ಲಿ ಅನೇಕರು ಇರ್ತಾರೆ, ಅವರೆಲ್ಲ ನಿನ್ನಂತೆ. ನಿನ್ನಲ್ಲಿ ಭಗವಂತ ಇದ್ದಾನೆ, ನೀನು ಭಗವಂತ ಸ್ವರೂಪಿ ಅಂತಂದ ಮೇಲೆ ಈ ಲೋಕದಲ್ಲಿ ನಿನ್ನಂತೆ ಅನೇಕರುಗಳಿದ್ದಾಗ ಅವರೆಲ್ಲರೂ ಭಗವಂತ ಸ್ವರೂಪರು. ಸೊ ನೀನು ಯಾವ ಮಾರ್ಗದಿಂದ ಒಂದು ಸುಖ, ಸಂತೋಷ ಇವೆಲ್ಲವನ್ನ ನೀನು ಅನುಭವಿಸ್ತಾ ಇದೆಯಾ, ಅವೆಲ್ಲವನ್ನ ನೀನು ಅವರುಗಳಿಗೂ ಕೂಡ ಕಾಂಟ್ರಿಬ್ಯೂಟ್ ಮಾಡಬೇಕು. ಅವರೆಲ್ಲರಿಗೂ ನೀನು ಅದನ್ನ ಕೊಡಬೇಕು. ಅನೇಕರಿಗೆ ಉಪಯೋಗವಾಗುವಂತಹ ಕರ್ಮಗಳನ್ನು ನೀನು ಮಾಡಬೇಕು. ಹೀಗೆಲ್ಲ ನೀನು ಮಾಡಬೇಕು ಅಂತಂದ್ರೆ ಇಟ್ ಕ್ಯಾನ್ ಬಿ ಡನ್ ಥ್ರೂ ಸ್ಪಿರಿಚುವಲ್ ಪ್ರಾಕ್ಟೀಸ್, ಒಂದು ಆಧ್ಯಾತ್ಮ ಚಟುವಟಿಕೆ. ಅವುಗಳನ್ನು ನೀನು ಯು ಹ್ಯಾವ್ ಟು ಪ್ರಾಕ್ಟೀಸ್. ಮತ್ತು ಭಗವಂತನ ಲೀಲಾ ವಿನೋದ ಕಥೆಗಳನ್ನು ಶ್ರವಣ ಮಾಡುವ ಮೂಲಕ, ಭಗವಂತನನ್ನು ಸ್ಮರಿಸುವ ಮೂಲಕ ಹಾಗೂ ಮನನ ಮಾಡಿಕೊಂಡು ಅವೆಲ್ಲವನ್ನ ಬದುಕಿನಲ್ಲಿ ನೀನು ಅಳವಡಿಸ್ಕೋಬೇಕು. ದಟ್ ಇಟ್ ಸೆಲ್ಫ್ ಈಸ್ ದಿ ಗ್ರೇಟೆಸ್ಟ್ ಸಾಧನ, ಆಧ್ಯಾತ್ಮ ಸಾಧನ, ಸ್ಪಿರಿಚುವಲ್ ಪ್ರಾಕ್ಟೀಸ್. ವಾಟ್ ಈಸ್ ಸ್ಪಿರಿಚುವಲ್ ಪ್ರಾಕ್ಟೀಸ್? You have to help the society.
ಗಿವ್ ಯುವರ್ ಬೆಸ್ಟ್, ಕಾಂಟ್ರಿಬ್ಯೂಟ್ ಮೋರ್ ಟು ದ ಸೊಸೈಟಿ. ನಿನ್ನಲ್ಲಿ ಇರೋವಂತಹದ್ದನ್ನು ಎಲ್ಲರಿಗೂ ಹಂಚು. ಸೊ ಇವೆಲ್ಲ ನೀನು ಮಾಡಬೇಕು ಅಂತಂದರೆ ಭಗವಂತನ ಲೀಲಾ ಮಹಿಮೆ, ಭಗವಂತನ ಕತೆ ಇವೆಲ್ಲವನ್ನ ನೀನು ಶ್ರವಣ ಮಾಡಬೇಕು, ಮನನ ಮಾಡಬೇಕು. ಆ್ಯಂಡ್ ಯು ಹ್ಯಾವ್ ಟು ಪ್ರಾಕ್ಟೀಸ್. ಅವುಗಳನ್ನು ನಿನ್ನ ಬದುಕಿನಲ್ಲಿ ನೀನು ಅಳವಡಿಸಿಪಡಿಸ್ಕೋಬೇಕಾಗುತ್ತೆ. ಸೊ ಇಂತಹದ್ದನ್ನು ಸ್ಪಿರಿಚುವಲ್ ಪ್ರಾಕ್ಟೀಸ್. ಸೊ ಇಟ್ ಈಸ್ ದಿ ಗ್ರೇಟೆಸ್ಟ್ ಸಾಧನ. ಇವೆಲ್ಲವನ್ನ ಹೇಗೆ ಮಾಡಬೇಕು, ಇವೆಲ್ಲವನ್ನ ಹೇಗೆ ನಾನು ಪಡ್ಕೋಬೇಕು, ಅದಕ್ಕಾಗಿ ನಾನು ಎಲ್ಲಿ ಹೋಗಬೇಕು ಅನ್ನುವಂತಹದ್ದು ಉದ್ದವನ ಪ್ರಶ್ನೆ. ಭಗವಂತ ಹೇಳ್ತಾನೆ, ಸತ್ಸಂಗ ಲಬ್ಧಯ ಭಕ್ತ್ಯ ಮಯಿ ಮಾಂ ಸ ಉಪಾಸಿತ ಸ ವೈ ಮೇ ದರ್ಶಿತಂ ಸದ್ಭಿರಂಜಸ ವಿಂದತೆ ಪದಂ. ಹೇ ಉದ್ದವ, ಒಂದು ಒಳ್ಳೆಯ ಸತ್ಸಂಗ ಹೇಗೆ ಸಿಗತ್ತೆ ಅಂತ ನೀನು ಕೇಳ್ತಾ ಇದೆಯಲ್ಲಪ್ಪ. ಭಕ್ತ್ಯ, ಒಂದು ಒಳ್ಳೆಯ ಸತ್ಸಂಗ ನಿನಗೆ ಸಿಗಬೇಕು ಅಂತಂದ್ರೆ ಇಟ್ ಈಸ್ ಥ್ರೂ ಭಕ್ತ್ಯ. ಭಕ್ತ್ಯ ಅಂತಂದ್ರೆ ಭಕ್ತಿ ಮತ್ತು ಶ್ರದ್ಧೆ. ಮೈ ಮಾಂ ಸ ಉಪಾಸಿತ, ಭಕ್ತಿ ಮತ್ತು ಶ್ರದ್ಧೆಯಿಂದ ಒಂದು ಸತ್ಸಂಗದಲ್ಲಿ ನೀನು ಪಾಲ್ಗೊಂಡ್ರೆ ಅಲ್ಲಿ ನಿನಗೆ ಸಿಗುವಂತಹ ವಿಚಾರ ಹಾಗೂ ಮತ್ತೆ ಮತ್ತೆ ಯಾವುದನ್ನ ನೀನು ಶ್ರವಣವನ್ನ ಮಾಡಿರ್ತೀಯ ಅವೆಲ್ಲವನ್ನ ನೀನು ಮನನ ಮಾಡ್ಕೋತೀಯಲ್ಲ, ಆ ಮನನ ಮಾಡಿಕೊಳ್ಳುವ ಮೂಲಕ ಕ್ರಮೇಣ ನಿಧಾನವಾಗಿ ನಮ್ಮಲ್ಲಿ ಒಂದು ಬದಲಾವಣೆ ಎನ್ನುವಂತಹದನ್ನು ನಾವೇ ತಂದ್ಕೋಬಹುದು. ಅಂಡ್ ದಟ್ ಈಸ್ ದ ರೈಟ್ ಟೈಮ್. ಯಾವಾಗ ಇಂತಹ ಒಂದು ಸ್ಪಿರಿಚುವಲ್ ಪ್ರಾಕ್ಟೀಸ್ ಮೂಲಕ ಸತ್ಯವನ್ನ ವಿಮರ್ಶೆ ಮಾಡಿ ಅವುಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ಇಟ್ ಈಸ್ ಕಾಲ್ಡ್ ದಿ ರೈಟ್ ಟೈಮ್. ಅಂತಹ ಒಂದು ರೈಟ್ ಟೈಮಲ್ಲಿ ಎ ಗುರು ಎಂಟರ್ಸ್ ಇನ್ ಟು ಯುವರ್ ಲೈಫ್. ಒಬ್ಬ ಗುರು ನಿನಗೆ ಸಿಗ್ತಾನೆ. ಆ್ಯಂಡ್ ಒಬ್ಬ ಗುರು ನಿನಗೆ ಸಿಕ್ಕಿದಾನೆ ಅಂತಂದರೆ ಅದು ಬಹಳ ದೊಡ್ಡ ಅದೃಷ್ಟ ಅದು ನಿನಗೆ. ಆ್ಯಂಡ್ ಒಬ್ಬ ಗುರು ನಿನಗೆ ಸಿಕ್ಕಿದಾನೆ ಅಂತಂದರೆ ದಟ್ ಈಸ್ ದಿ ಎಫೆಕ್ಟ್ ಆಫ್ ಸತ್ಸಂಗ. ಸತ್ಸಂಗದ ಪರಿಣಾಮ ಅದು. ಸತ್ಸಂಗ ಆ ಮೂಲಕ ನಿನಗೊಬ್ಬ ಗುರು ಸಿಕ್ಕಿದಾನೆ. ಆಗ ಗುರು ಕೊಡುವಂತಹ ಅನೇಕ ಉಪದೇಶಗಳು ಮತ್ತು ಅವನು ತೋರಿಸಿದಂತಹ ಮಾರ್ಗ ಇವೆಲ್ಲ ನೇರವಾಗಿ ನನ್ನನ್ನು ಮುಟ್ಟುವಂತೆ ಮಾಡುತ್ತೆ. ಅದು ಸತ್ಸಂಗ ಮಾಡುವಂತಹ ಒಂದು ಕೆಲಸ. ಸೊ ದಿಸ್ ಈಸ್ ದಿ ಕಾರುಣ್ಯ. ಭಗವಂತನನ್ನೇ ನಿನಗೆ ದೊರಕಿಸಿಕೊಡುವಂತಹ ಒಂದು ಉಪದೇಶ ಮಾರ್ಗವನ್ನು ಒಬ್ಬ ಗುರು ನಿನಗೆ ತೋರಿಸ್ತಾನೆ ಅಂತಂದರೆ ದಟ್ ಈಸ್ ದಿ ಕಾರುಣ್ಯ ಆ್ಯಂಡ್ ಪವರ್ ಆಫ್ ಗುರು. ಒಬ್ಬ ಗುರು ಯಾಕೆ ಬೇಕು ಅನ್ನುವಂತಹ ಪ್ರಶ್ನೆ ಅನೇಕ ಸಂದರ್ಭದಲ್ಲಿ ನಮಗೆ ಬರುತ್ತೆ. ಆದರೆ ಸತ್ಯ ನಮಗೆ ಗೊತ್ತಾಗೋದಿಲ್ಲ. ನಮ್ಮ ಸ್ವರೂಪ ಜ್ಞಾನ, ಭಗವಂತನ ಸಾಕ್ಷಾತ್ಕಾರ ಇವೆಲ್ಲ ನಮಗೆ ಸಿಗೋದಕ್ಕೆ ಕಾರಣ ಏನು ಅಂತಂದರೆ ಇಟ್ ಈಸ್ ದಿ ಕಾರುಣ್ಯ ಆಫ್ ಎ ಗುರು. ಸೊ ಸತ್ಸಂಗ ಮತ್ತು ಗುರು ಇವೆರಡೇ ನಿನಗೆ ಮೋಕ್ಷಕ್ಕೆ ಕಾರಣವಾಗುವಂತಹದ್ದು. ಸೊ ಪರಮಾತ್ಮ ಇಂತಹ ಒಂದು ಸತ್ಯವನ್ನು ಹೇಳಿದ ಕೂಡಲೇ ಮತ್ತೆ ಉದ್ಧವನಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಮತ್ತೆ ಉದ್ಧವ ಕೇಳ್ತಾನೆ, ಉದ್ಧವ ಉವಾಚ, ಹೇ ಪರಮಾತ್ಮ, ಶ್ರದ್ಧೆ ಮತ್ತು ಭಕ್ತಿಯ ಕಾರಣದಿಂದ, ಥ್ರೂ ಭಕ್ತಿಯ ಅಂತ ನೀ ಹೇಳಿದೆ, ಇಟ್ ಈಸ್ ಓಕೆ. ಭಕ್ತಿ ಮತ್ತು ಶ್ರದ್ಧೆಯ ಕಾರಣದಿಂದ ಸತ್ಸಂಗ, ಸತ್ಸಂಗದ ಪರಿಣಾಮ ಒಬ್ಬ ಗುರು ಹಿ ಎಂಟರ್ಸ್ ಇನ್ ಟು ಅವರ್ ಲೈಫ್. ಮತ್ತು ನಮಗೆ ಸಿಕ್ಕಂತಹ ಒಬ್ಬ ಗುರುವಿನ ಮೂಲಕ ಮುಕ್ತಿ ಎನ್ನುವಂತಹದ್ದು ಸಿಗತ್ತೆ. ಹೀಗೆ ನೀನು ಹೇಳ್ತಾ ಇದೀಯ ಪ್ರಭು. ಕೀರ್ತಿವಂತನಾದ ಮಹಾಪ್ರಭು, ಹೇ ಪರಮಾತ್ಮ,
ಈ ವಿಷಯದಲ್ಲಿ ನನಗೆ ನಿನ್ನ ಅಭಿಪ್ರಾಯ ಬೇಕಿದೆ. ಒಬ್ಬ ಗುರು ಮತ್ತು ಸತ್ಸಂಗ ನನಗೆ ಮೋಕ್ಷವನ್ನೇ ಕರುಣಿಸುತ್ತೆ ಅಂತಂದಾಗ ಈ ಸಂದರ್ಭದಲ್ಲಿ ನನಗೆ ನಿನ್ನ ಅಭಿಪ್ರಾಯ ಈಸ್ ವೆರಿ ವೆರಿ ಹೆಲ್ಪ್ಫುಲ್ ಅಂಡ್ ಎಸೆನ್ಷಿಯಲ್, ವೆರಿ ವೆರಿ ಇಂಪಾರ್ಟೆಂಟ್. ಆದ್ರಿಂದ ಕೇಳ್ತಾ ಇದ್ದೀನಿ ಪರಮಾತ್ಮ. ಉದ್ಧವ ಪ್ರಶ್ನೆ ಮಾಡ್ತಾ ಇದ್ದೇನೆ ಪರಮಾತ್ಮನನ್ನ. ಒಬ್ಬ ಗುರು, ಆರ್ಯ ಡಿವೋಟಿ, ಆರ್ಯ ಸಂತ, ಮುನಿ, ಅವನು ನಿನ್ನ ಮೇಲೆ ತೋರುವಂತಹ ಭಕ್ತಿಯನ್ನ ನಾನು ಹೇಗೆ ಅರ್ಥ ಮಾಡ್ಕೋಬೇಕು ಮತ್ತು ಅಂತಹ ಭಕ್ತಿಯನ್ನ ನಾನು ಹೇಗೆ ಆಚರಿಸಬೇಕು? ಹೇ ಪರಮಾತ್ಮ, ಯು ಆರ್ ದಿ ಸುಪ್ರೀಂ ಲಾರ್ಡ್. ಅದೇ ರೀತಿ ಐ ಆಮ್ ಎ ಸರೆಂಡರ್ಡ್ ಡಿವೋಟಿ. ನಾನು ಶರಣಾಗತಿ, ನಿನ್ನಲ್ಲಿ ಶರಣಾಗತಿಯನ್ನು ಹೊಂದಿದಂತಹ ಭಕ್ತ. ಆದ್ರಿಂದ ನನಗೆ ಐ ವಾಂಟ್ ಟು ನೋ ವಾಟ್ ಈಸ್ ಭಕ್ತಿ, ಡಿವೋಷನ್ ಅಂತಂದ್ರೆ ಏನು ಅನ್ನುವಂತಹದ್ದು ನನಗೆ ಗೊತ್ತಾಗಬೇಕು. ಅಂಡ್ ಈ ಭಕ್ತಿಯ ರಹಸ್ಯ ಅದು ಹೇಗಿರುತ್ತೆ ಎನ್ನುವಂತಹದ್ದು ಕೂಡ ಗೊತ್ತಾಗಬೇಕು. ಪರಮಾತ್ಮ, ನೀನು ಪ್ರಕೃತಿಯನ್ನ ದಾಟಿರುವವನು. ಯು ಆರ್ ಬಿಯಾಂಡ್ ಪ್ರಕೃತಿ. ಪ್ರಕೃತಿಯನ್ನ ನೀನು ದಾಟಿ ಮುಂದೆ ಹೋಗಿರುವಂತಹವನು. ಆದ್ರಿಂದ ನಿನ್ನ ಹೊರತಾಗಿ ನನಗೆ ಬೇರೆ ಯಾವುದೂ ಇಲ್ಲ, ಯಾರೂ ಇಲ್ಲ. ನಿನ್ನಿಂದ ಭಿನ್ನವಾಗಿ ಉಳಿದಿರುವಂತಹದ್ದು ಕೂಡ ಬೇರೆ ಯಾವುದೂ ಇಲ್ಲ. ನನ್ನನ್ನು ಸೇರಿಸಿ ಎಲ್ಲವೂ ನಿನ್ನದೇ ಕಾರಣದಿಂದ. ಈಗಲೂ ಕೂಡ ಲೀಲೆಯ ಕಾರಣದಿಂದ ನೀನು ಕೃಷ್ಣ ರೂಪವಾಗಿ ಇಲ್ಲಿಗೆ ಬಂದಿದೀಯಾ. ಆದ್ದರಿಂದ ಭಕ್ತಿ ಹಾಗೂ ಅದರ ರಹಸ್ಯವನ್ನ ಹೇಗಿದ್ರೂ ಬಂದಿದೆಯಲ್ಲ ಭಗವಂತ. ಈ ಕ್ಷಣದಲ್ಲಿ ನನಗೆ ನೀನೇ ಗುರು, ನೀನೇ ಈ ಸತ್ಯವನ್ನ ನನಗೆ ತಿಳಿಸ್ಕೊಡ್ಬೇಕು. ಸೊ ಉದ್ಧವ ಮಾಡ್ತಾ ಇರುವಂತಹ ಈ ಒಂದು ಪ್ರಶ್ನೆ, ಉದ್ಧವನಲ್ಲಿ ಭಕ್ತಿ ಯೋಗವನ್ನ ತಿಳ್ಕೋಬೇಕು ಅನ್ನುವಂತಹ ಒಂದು ಪ್ರಯತ್ನ ಅವನು ಮಾಡ್ತಾ ಇದ್ದಾನೆ. ಸೊ ಈ ಸಂದರ್ಭದಲ್ಲಿ ಕೆಲವು ವಿಚಾರಗಳನ್ನು ಚಿಂತನೆ ಮಾಡುವಂತಹ ಒಂದು ಅವಕಾಶ. ಸೊ ಇಲ್ಲಿ ಇದು ಉದ್ಧವ ಮತ್ತು ಪರಮಾತ್ಮ ಶ್ರೀಕೃಷ್ಣ ಅವರಿಬ್ಬರ ನಡುವೆ ನಡೀತಾ ಇರುವಂತಹ ಈ ಒಂದು ಸಂಭಾಷಣೆ, ಈ ಒಂದು ಸಂದರ್ಭ ಹೇಗಿದೆ ಅಂತಂದ್ರೆ, ಇದು ದ್ವಾಪರ ಯುಗದ ಅಂತ್ಯಭಾಗ. ದ್ವಾಪರ ಯುಗದ ಅಂತ್ಯಭಾಗ ಹಾಗೂ ಕಲಿಯುಗ ಅದರ ಪ್ರವೇಶದ ಸಮಯ ಇದು. ಸೊ ಈ ಸಂದರ್ಭದಲ್ಲಿ ಅನೇಕ ಬದಲಾವಣೆಗಳು ಇಲ್ಲಿ ಜರುಗುವಂತಹ ಸಾಧ್ಯತೆ ಇದೆ. ಅದರಿಂದ ಪರಮಾತ್ಮ ಶ್ರೀಕೃಷ್ಣ ಈ ಸಮಯದಲ್ಲಿ ಒಂದು ಯೋಜನೆಯನ್ನು ರೂಪಿಸ್ತಾನೆ. ಪರಮಾತ್ಮ ಹಿನೋಸ್, ಅವನು ಹೇಳ್ಕೊತಾನೆ, ನನ್ನ ಅವತಾರದ ಉದ್ದೇಶ ಮುಗಿತಾ ಬಂದಿದೆ. ದ್ವಾಪರ ಯುಗ ಕೊನೆಯಾಗ್ತಾ ಇದೆ. ಈ ಸಂದರ್ಭದಲ್ಲಿ ಇಲ್ಲಿ ಯದುವಂಶಿಗಳು ಬಹಳ ಶಕ್ತಿವಂತರಾಗಿ ಅವರು ಮೆರೀತಾ ಇದ್ದಾರೆ. ಇದು ಒಳ್ಳೆಯ ಲಕ್ಷಣ ಅಂತೂ ಅಲ್ಲ. ಯದುವಂಶಿಗಳ ಶಕ್ತಿ ಕುಂದಬೇಕು. ಸೊ ಪರಮಾತ್ಮ ಏನ್ ಮಾಡ್ತಾನೆ, ಈ ಒಂದು ಸಂದರ್ಭವನ್ನು ಉಪಯೋಗಿಸಿಕೊಂಡು ಒಂದು ಸಂಕಲ್ಪವನ್ನು ಮಾಡ್ತಾನೆ. ಪರಮಾತ್ಮ ಭಗವಂತ ಮಾಡುವಂತಹ ಸಂಕಲ್ಪವನ್ನ ಸತ್ಯ ಸಂಕಲ್ಪ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಭಗವಂತ ಯಾವುದೇ ಒಂದು ಸಂಕಲ್ಪವನ್ನ ಅವನು ತೆಗೆದುಕೊಂಡಾಗ ಅದು ಹೇಗೆ ಇದ್ರೂ ಕೂಡ ಅದು ಸತ್ಯವಾಗಿ ಪರಿಣಾಮವನ್ನು ಹೊಂದಬೇಕು. ಅದರಿಂದ ಪರಮಾತ್ಮನನ್ನ ಸತ್ಯ ಸಂಕಲ್ಪ ಅಂತ ಕೂಡ ಹೇಳ್ತಾರೆ.
ಆದ್ದರಿಂದ ನಾವು ಪರಮಾತ್ಮನನ್ನ ಸ್ತುತಿಸುವಾಗ ಸತ್ಯ ಸಂಕಲ್ಪಾಯ ನಮಃ ಅಂತ ಹೇಳಿ ಭಗವಂತನನ್ನ ನಾವು ಸ್ತುತಿ ಮಾಡ್ತೀವಿ. ಇಲ್ಲಿ ಈ ಸಂದರ್ಭದಲ್ಲಿ ದ್ವಾಪರ ಯುಗ ಮುಗಿತಾ ಇದೆ, ಕಲಿಯುಗ ಪ್ರವೇಶವಾಗ್ತಾ ಇದೆ, ಯದುವಂಶಿಗಳು ಅಹಂಕಾರದ ವರ್ತನೆ ಮಿತಿ ಮೀರ್ತಾ ಇದೆ, ಯದುವಂಶಿಗಳು ನಾಶವಾಗಬೇಕು ಅನ್ನುವಂತಹ ಈ ಸಂದರ್ಭದಲ್ಲಿ ಇದಕ್ಕಾಗಿ ಒಂದು ಯೋಜನೆಯನ್ನು ರೂಪಿಸಿ ಪರಮಾತ್ಮ ಶ್ರೀಕೃಷ್ಣ ಹೀ ಟುಕ್ ಎ ಸಂಕಲ್ಪ. ಸೊ ಭಗವಂತ ಯಾವ ಸಂಕಲ್ಪವನ್ನು ಇಲ್ಲಿ ತಗೊಂಡ? ಭಗವಂತ ತೆಗೆದುಕೊಂಡಿರುವಂತಹ ಸತ್ಯ ಸಂಕಲ್ಪ ಯಾವುದು ಅಂತಂದ್ರೆ ಯದುವಂಶಿಗಳು ನಾಶವಾಗಬೇಕು. ಇದು ಸಾಕ್ಷಾತ್ ಭಗವಂತ ತೆಗೆದುಕೊಂಡಿರುವಂತಹ ಸಂಕಲ್ಪ ಹಾಗೂ ಅವನು ನಿರ್ಧಾರವನ್ನು ಮಾಡಿ ಆಗಿದೆ. ಯದುವಂಶಿಗಳು ನಾಶ ಆಗಬೇಕು. ಇಟ್ ಈಸ್ ಹಿಸ್ ಡಿಸಿಷನ್. ಸೊ ಶ್ರೀಕೃಷ್ಣ ಉದ್ಧವನನ್ನ ಈ ಸಮಯದಲ್ಲಿ ತನ್ನ ಬಳಿಗೆ ಕರೆಸಿಕೊಂಡಿದ್ದಾನೆ. ಬಳಿ ಬಂದಂತಹ ಉದ್ಧವನಿಗೆ ಅವನು ಒಂದು ಕ್ಲಿಯರ್ ಇನ್ಸ್ಟ್ರಕ್ಷನ್ ಅಂತಂದ್ರೆ ಒಂದು ಆದೇಶ ಅಥವಾ ಸಂದೇಶವನ್ನ ತಿಳಿಸಿದಾಗ ಇಟ್ ಹ್ಯಾಸ್ ಟು ಬಿ ಡನ್, ಯು ಹ್ಯಾವ್ ಟು ಡೂ ಇಟ್. ಈ ರೀತಿಯಲ್ಲಿ ಒಂದು ಕ್ಲಿಯರ್ ಮೆಸೇಜ್ ಉದ್ಧವನಿಗೆ ಪರಮಾತ್ಮ ಕೊಡ್ತಾನೆ. ಅವನು ಹೇಳ್ತಾನೆ, ಹೇ ಉದ್ಧವ, ಇನ್ನು 7 ದಿನಗಳ ಒಳಗೆ ದ ಎಂಟೈರ್ ದ್ವಾರಕ, ನಾವು ನೋಡ್ತಾ ಇದ್ದ ಹಾಗೆ ಇದು ಸಮುದ್ರದಲ್ಲಿ ಮುಳುಗಿ ಹೋಗುತ್ತೆ. ಮುಳುಗಿ ಹೋಗ್ತಾ ಇರುವಂತಹ ಈ ಒಂದು ದ್ವಾರಕಾ ನಗರವನ್ನು ಉಳಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಇಟ್ ಹ್ಯಾಸ್ ಟು ಹ್ಯಾಪನ್ ಅಂಡ್ ಇಟ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಇನ್ನು 7 ದಿನಗಳ ಒಳಗೆ ಇಂತಹ ಒಂದು ಘಟನೆ ನಡೆಯುತ್ತೆ. ಆದ್ದರಿಂದ ಈ ಸಂದರ್ಭದಲ್ಲಿ ನೀನೀಗ ಒಂದು ತೀರ್ಥಯಾತ್ರೆಯನ್ನು ಮಾಡಬೇಕಾಗತ್ತೆ. ಅದರಿಂದ ಇಲ್ಲಿಂದ ನೀನೀಗ ಬದರಿಕಾ ಆಶ್ರಮಕ್ಕೆ ಹೋಗಬೇಕಾಗತ್ತೆ. ಮತ್ತು ನೀನು ಬದರಿಕಾ ಆಶ್ರಮಕ್ಕೆ ಹೋಗ್ತಾ ಇದೆಯಾ, ಹಾಗೂ ನೀನು ನಿನ್ನ ಎಲ್ಲ ಕರ್ಮದ ಚಟುವಟಿಕೆಗಳನ್ನ ಬಿಟ್ಕೊಡ್ಬೇಕಾಗತ್ತೆ. ನೀನು ಮಾಡಬೇಕಾಗಿರುವಂತಹ ಕರ್ಮಗಳು ಇನ್ನು ಇಲ್ಲಿ ಯಾವುದೂ ಉಳಿದಿಲ್ಲ. ಆದ್ರಿಂದ ನೀನು ಕರ್ಮದಲ್ಲಿ ಪಾಲ್ಗೊಳ್ಬೇಡ, ಅವೆಲ್ಲವನ್ನ ನೀನು ಬಿಟ್ಬಿಡು. ದಟ್ ಮೀನ್ಸ್ ಪರಮಾತ್ಮ ಉದ್ಧವನಿಗೆ ಯು ಹ್ಯಾವ್ ಟು ಟೇಕ್ ಸನ್ಯಾಸ. ನೀನು ಎಲ್ಲವನ್ನ ಬಿಡಬೇಕು ಅಂತಂದ್ರೆ ಏನು? ದಟ್ ಈಸ್ ಸನ್ಯಾಸ. ಸಮ್ಯಕ್ ನ್ಯಾಸ ಈಸ್ ಕಾಲ್ಡ್ ಸನ್ಯಾಸ. ಸೊ ನೀನು ಸನ್ಯಾಸವನ್ನ ಸ್ವೀಕರಿಸಿ ಬದರಿಕಾ ಆಶ್ರಮಕ್ಕೆ ಹೋಗಿ ನನ್ನನ್ನೇ ನೀನು ಧ್ಯಾನ ಮಾಡಬೇಕು. ಯು ಹ್ಯಾವ್ ಟು ಡೂ ದಿಸ್. ನೀನು ಈ ಆದೇಶವನ್ನ ಮಾಡಲೇಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ನಿನ್ನನ್ನ ಇಲ್ಲಿಗೆ ಕರೆಸಿಕೊಂಡಿದ್ದೀನಿ. ಹೀಗೆ ಪರಮಾತ್ಮ ಶ್ರೀಕೃಷ್ಣ ಉದ್ಧವನಿಗೆ ಹೇಳಿದಾಗ ಉದ್ಧವ ಪ್ರಶ್ನೆ ಮಾಡ್ತಾನೆ, ಹೇ ಪರಮಾತ್ಮ, ನೀನು ಒಂದು ಸಂದೇಶವನ್ನ ನನಗೆ ಈ ಸಂದರ್ಭದಲ್ಲಿ ಕೊಟ್ಟಿದೀಯಾ. ಇಟ್ ಈಸ್ ಬೋತ್ ಗುಡ್ ನ್ಯೂಸ್ ಅಂಡ್ ಅಟ್ ದ ಸೇಮ್ ಟೈಮ್ ಇಟ್ಸ್ ಎ ಸ್ಯಾಡ್ ನ್ಯೂಸ್. ನಾನು ನನ್ನ ಬದುಕಿನ ಹೆಚ್ಚು ಸಮಯವನ್ನ ನಾನು ನಿನ್ನ ಜೊತೆಯಲ್ಲಿ ಕಳೆದಿದ್ದೀನಿ. ಅದು ಯಾವುದನ್ನು ನಾನು ಮರೆಯಕ್ಕೆ ಆಗ್ತಾನೇ ಇಲ್ಲ. ನೀನು ನನಗೆ ಎಲ್ಲವೂ ಆಗಿ ಹೋಗಿದೀಯ. ನನ್ನ ಸ್ವಂತದ್ದು ಅಂತ ಹೇಳಿ ನನಗೆ ನಿನ್ನನ್ನು ಬಿಟ್ಟರೆ ಬೇರೆ ಯಾರು ಇಲ್ಲ. ಉದ್ಧವ ಹೇಳ್ತಾನೆ, ನನ್ನ ಸ್ವಂತದ್ದು ಯಾವುದು ಅಂತಂದ್ರೆ ದಟ್ ಈಸ್ ಯು ಪರಮಾತ್ಮ. ನಿನ್ನನ್ನು ಬಿಟ್ಟರೆ ನನಗೆ ಬೇರೆ ನನ್ನದು ಅಂತ ಹೇಳಿ ಇನ್ಯಾವುದೂ ಇಲ್ಲ. ನಾನು ನನ್ನದು ಅನ್ನುವಂತಹ ಒಂದು ಭಾವ ನನ್ನಲ್ಲಿ ಪ್ರದರ್ಶಿತವಾಗ್ತಾ ಇದೆ ಅಂತಂದ್ರೆ ದಟ್ ಈಸ್ ಯು ಅಲೋನ್. ಕೇವಲ ನೀನು ಮಾತ್ರ ಪರಮಾತ್ಮ. ಇಷ್ಟೆಲ್ಲ ಒಂದು
ಅವಕಾಶಗಳನ್ನು ನೀನು ಕಲ್ಪಿಸಿಕೊಟ್ಟಿದ್ಯಾ. ನಿನ್ನ ಜೊತೆ ನಾನು ಸಾಕಷ್ಟು ಸಮಯವನ್ನು ಕಳೆದಿದ್ದೀನಿ. ನನ್ನನ್ನು ಬದರಿಕಾ ಆಶ್ರಮಕ್ಕೆ ಹೋಗಿ ಸನ್ಯಾಸವನ್ನು ಸ್ವೀಕರಿಸು ಅಂತ ನೀ ಹೇಳ್ತಾ ಇದೀಯಾ. ಮುಂದೆ ನನ್ನ ಜೊತೆ ನೀನು ಇರೋದಿಲ್ವಲ್ಲ ಅನ್ನುವಂತಹದ್ದು ನನಗೆ ಬಹಳ ದುಃಖದ ವಿಷಯ. ಎ ವೆರಿ ಸ್ಯಾಡ್ ನ್ಯೂಸ್. ಸನ್ಯಾಸವನ್ನು ಸ್ವೀಕರಿಸಿ ನನ್ನನ್ನೇ ಧ್ಯಾನ ಮಾಡು ಅಂತ ನೀ ಹೇಳಿದ್ದು ಈಸ್ ಎ ಗುಡ್ ನ್ಯೂಸ್. ಆದರೆ ಮುಂದೆ ನನ್ನ ಜೊತೆ ನೀನು ಇರೋದಿಲ್ವಲ್ಲ ಅನ್ನುವಂತಹ ಚಿಂತೆ ನನ್ನನ್ನೇ ಕಾಡ್ತಾ ಇದೆ. ಇಟ್ ಈಸ್ ಬ್ಯಾಡ್ ನ್ಯೂಸ್. ಹೇ ಪರಮಾತ್ಮ, ಈ ಸಂದರ್ಭದಲ್ಲಿ ನೀನು ಇದನ್ನ ಮತ್ತೆ ಬೇರೆ ರೀತಿಯಲ್ಲಿ ಕೂಡ ಯೋಚನೆ ಮಾಡಬಹುದಲ್ಲ ಪರಮಾತ್ಮ. ಇದರ ಬದಲು ನಿನ್ನ ಯೋಜನೆಯಂತೆ ನೀನು ಎಲ್ಲಿ ಬೇಕಾದರೂ ಹೋಗಪ್ಪ, ನಿನ್ನನ್ನು ನಾನು ತಡೀತಾ ಇಲ್ಲ. ಯಾಕೆ ಅಂತಂದರೆ ನೀನು ಯಾವುದೋ ಒಂದು ಸಂಕಲ್ಪವನ್ನು ತಗೊಂಡು ಅದಕ್ಕಾಗಿ ನೀನು ಈ ಕೆಲವು ವಿಚಾರಗಳನ್ನು ನನಗೆ ಹೇಳ್ತಾ ಇದೀಯ. ನಿನ್ನ ಸಂಕಲ್ಪವನ್ನು ಸಂಪೂರ್ಣವಾಗಿ ನಾನು ಅರ್ಥ ಮಾಡ್ಕೊಳ್ಳೋ ನನ್ನ ಶಕ್ತಿ ನನಗಿಲ್ಲ. ನೀ ಹೇಳ್ತಿದ್ಯಾ ಇನ್ನು 7 ದಿನಗಳ ಒಳಗೆ ಇಡೀ ದ್ವಾರಕಾ ನಗರ ಸಮುದ್ರದಲ್ಲಿ ಮುಳುಗಿ ಹೋಗುತ್ತೆ ಅಂತ ಹೇಳ್ತಾ ಇದೀಯಾ. ಆದರೆ ಯಾಕೆ ಅಂತ ನಾನು ಕೇಳೋದಿಲ್ಲ, ಅದು ನನಗೆ ಅರ್ಥ ಆಗೋದಿಲ್ಲ. ಆದರೆ ನನಗೆ ಏನು ಅರ್ಥ ಆಗತ್ತೆ ಅಂತಂದರೆ ಪರಮಾತ್ಮ, ನೀನು ಎಲ್ಲಿ ಹೋಗ್ತೀಯೋ ಅಲ್ಲಿಗೆ ನನ್ನನ್ನು ಕರ್ಕೊಂಡು ಹೋದರೆ ಬಹಳ ಚೆನ್ನಾಗಿರುತ್ತೆ ಅನ್ನೋದು ನನಗೆ ಅರ್ಥ ಆಗ್ತಾ ಇದೆ. ನಿನ್ನನ್ನು ಬಿಟ್ಟು ನಾನು ಬದರಿಕಾ ಆಶ್ರಮಕ್ಕೆ ಹೋಗಬೇಕು ಮತ್ತು ನಾನು ಯಾವುದೇ ಕರ್ಮಗಳನ್ನು ಮಾಡುವಂತಹದ್ದಿಲ್ಲ. ಮಾಡುವಂತಹ ಕರ್ಮಗಳೆಲ್ಲವೂ ಮುಗಿದಿದೆ ಅಂತ ನೀ ಹೇಳ್ತಾ ಇರುವಂತಹದ್ದು ಬಹಳ ಸಂತೋಷದ ವಿಷಯ. ಸನ್ಯಾಸವನ್ನು ನಾನು ಸ್ವೀಕರಿಸೋದಕ್ಕೆ ಇಷ್ಟಪಡ್ತೀನಿ. ಬಟ್ ಮುಂದೆ ನನ್ನ ಜೊತೆ ನೀನು ಇರೋದಿಲ್ವಲ್ಲ ಅನ್ನುವಂತಹದ್ದು ಬಹಳ ದೊಡ್ಡ ಚಿಂತೆಯಾಗಿ ನನ್ನನ್ನು ಕಾಡ್ತಾ ಇದೆ ಪರಮಾತ್ಮ. ಆದ್ದರಿಂದ ಹೇ ಭಗವಂತ ಕಾರುಣ್ಯಮೂರ್ತಿ, ನೀನು ಎಲ್ಲಿಗೆ ಬೇಕಾದರೂ ಹೋಗು. ನೀ ಎಲ್ಲಿಗೆ ಹೋಗ್ತೀಯೋ ಅಲ್ಲಿಗೆ ನನ್ನನ್ನು ಕರ್ಕೊಂಡು ಹೋಗಬಹುದು. ನಾನು ಕೂಡ ನಿನ್ನ ಜೊತೆಯಲ್ಲಿ ಸದಾ ಇರೋದಕ್ಕೆ ಇಷ್ಟಪಡ್ತೀನಿ. ಉದ್ಧವ ಇಂತಹ ಕೋರಿಕೆಯನ್ನ ಕೃಷ್ಣನಿಗೆ ಹೇಳಿಕೊಂಡಾಗ ಪರಮಾತ್ಮ ಶ್ರೀಕೃಷ್ಣ ಉದ್ಧವನಿಗೆ ಹೇಳ್ತಾನೆ, ಹೇ ಉದ್ಧವ, ನಾನು ಹೋಗುವಂತಹ ಜಾಗಕ್ಕೆ ನಿನ್ನನ್ನು ಕರ್ಕೊಂಡು ಹೋಗಬೇಕು ಅನ್ನುವಂತಹದ್ದು ಈಸ್ ನಾಟ್ ಮೈ ಉದ್ದೇಶ. ಇಟ್ ಈಸ್ ನಾಟ್ ಮೈ ಸಂಕಲ್ಪ. ನನ್ನ ಸಂಕಲ್ಪ ಯು ಹ್ಯಾವ್ ಟು ಗೋ ಟು ಬದರಿಕಾ ಆಶ್ರಮ ಅಂಡ್ ಟೇಕ್ ಸನ್ಯಾಸ ಅಂಡ್ ವರ್ಷಿಪ್ ಮೀ. ಅದರಿಂದ ನಿನ್ನನ್ನು ನಾನು ಎಲ್ಲಿ ಹೋಗ್ತೀನಿ ಅಲ್ಲಿ ಕರ್ಕೊಂಡು ಹೋಗಬೇಕು ಅನ್ನುವಂತಹದ್ದು ಈಸ್ ನಾಟ್ ಮೈ ಸಂಕಲ್ಪ. ನನ್ನ ಸಂಕಲ್ಪ ನಿನಗೆ ಗೊತ್ತಾಗಿದೆ. ದ್ವಾರಕಾ ನಗರ ಮುಳುಗತ್ತೆ, ಇಡೀ ಯದುವಂಶ ನಾಶವಾಗತ್ತೆ ಮತ್ತು ನೀನು ಬದರಿಕಾ ಆಶ್ರಮಕ್ಕೆ ಹೋಗಬೇಕು. ನೀನು ಇನ್ನು ಮುಂದೆ ಕರ್ಮಗಳಲ್ಲಿ ಪಾಲ್ಗೊಳ್ಬೇಡ. ನೀನು ಮಾಡುವಂತಹ ಯಾವ ಕರ್ಮಗಳು ಈಗ ಉಳ್ಕೊಂಡಿಲ್ಲ, ಎಲ್ಲವನ್ನ ನೀನು ಮಾಡಿ ಆಗಿದೆ. ನೀನೀಗ ಮಾಡಬೇಕಾಗಿರುವಂತಹದ್ದು ಕರ್ಮಗಳನ್ನು ತ್ಯಾಗ ಮಾಡಿ ಸನ್ಯಾಸವನ್ನು ಸ್ವೀಕರಿಸಿ ಬದರಿಕಾ ಆಶ್ರಮಕ್ಕೆ ಹೋಗಿ ಅಲ್ಲಿ ಏಕಾಗ್ರತೆಯಿಂದ ನನ್ನನ್ನು ಧ್ಯಾನ ಮಾಡುವಂತಹದ್ದು. ದಟ್ ಈಸ್ ಮೈ ಸಂಕಲ್ಪ ಅಂಡ್ ದಟ್ ಈಸ್ ಮೈ ಉದ್ದೇಶ. ಸೊ ದಟ್ ಉದ್ದೇಶವನ್ನು ನೀನು ಈಡೇರಿಸ್ಕೋಬೇಕು. ನೀನು ನನ್ನ ಜೊತೆ ಏನು ಬರಬೇಕಾಗಿಲ್ಲ. ಸೊ ಇಟ್ ಈಸ್ ನಾಟ್ ದಿ ಪರ್ಪಸ್. ಉದ್ಧವ ಹೇಳ್ತಾನೆ. ಭಗವಂತನ ಈ ನಿರ್ಧಾರವನ್ನು ಕೇಳಿಸ್ಕೊಂಡ ನಂತರ ಉದ್ಧವ ಹೇಳ್ತಾನೆ, ಹೇ ಪರಮಾತ್ಮ, ನಾನು ಬದರಿಕಾ ಆಶ್ರಮಕ್ಕೆ ಹೋಗಬೇಕು ಅನ್ನುವಂತಹದ್ದು ನಿನ್ನ ಆದೇಶ ಮತ್ತು ನಾನು ನನ್ನ ಎಲ್ಲ ಕರ್ಮಗಳನ್ನ ತ್ಯಾಗ ಮಾಡಬೇಕು ಅನ್ನುವಂತಹದ್ದು ನಿನ್ನ ಆದೇಶ. ಹಾಗೂ ನಾನು ಸನ್ಯಾಸ ಧರ್ಮವನ್ನ ಸ್ವೀಕರಿಸಬೇಕು ಅನ್ನುವಂತಹದ್ದು ಕೂಡ ನಿನ್ನ ಸಂಕಲ್ಪ. ಇವೆಲ್ಲ ಆಗಬೇಕು, ಇವೆಲ್ಲ ಈಡೇರಬೇಕು ಅಂತಂದ್ರೆ ಹೇ ಪರಮಾತ್ಮ, ಇದಕ್ಕೆ ನಾನು ಶಕ್ತನಲ್ಲ. ನನಗೆ ನೀನೇ ದಾರಿಯನ್ನು ತೋರಿಸಬೇಕು. ಮಾರ್ಗದರ್ಶಕನಾಗಿ ನಿಂತು ಇವೆಲ್ಲವೂ ನಡೆಯುವಂತೆ ನೀನೇ ಮಾಡಿಬಿಡಪ್ಪ. ನೀ ಹೇಳ್ತಾ ಇದೀಯ ಬದರಿಕಾ ಆಶ್ರಮಕ್ಕೆ ಹೋಗು, ಕರ್ಮಗಳನ್ನು ತ್ಯಾಗ ಮಾಡು, ಸನ್ಯಾಸವನ್ನು ಸ್ವೀಕರಿಸು. ಆದರೆ ಇವುಗಳೆಲ್ಲವನ್ನು ನಾನು ಹೇಗೆ ಮಾಡ್ತೀನಿ ಅನ್ನುವಂತಹದ್ದು ನನಗೆ ಗೊತ್ತಾಗ್ತಾ ಇಲ್ಲ. ಆದ್ದರಿಂದ
ಐ ಆಮ್ ಎ ಸರೆಂಡರ್ಡ್ ಡಿವೋಟಿ. ನಿನ್ನಲ್ಲಿ ಸಂಪೂರ್ಣವಾಗಿ ನಾನು ಶರಣಾಗತಿಯನ್ನು ಹೊಂದಿದ್ದೀನಿ. ಸೊ ನಾನು ಮಾಡೋವಂತಹದ್ದೇನೂ ಇಲ್ಲ ಅಂತಂದ ಮೇಲೆ ನನ್ನ ಕೈನಲ್ಲಿ ನೀನೇ ಮಾಡಿಸಪ್ಪ ಪರಮಾತ್ಮ. ಎಷ್ಟು ಅದ್ಭುತವಾಗಿ ಉದ್ಧವ ಸಮಯೋಚಿತವಾಗಿ ಪರಮಾತ್ಮನನ್ನು ಕೇಳಿಕೊಂಡಿದ್ದಾನೆ. ಹೆಚ್ಚು ಚಿಂತನೆಯನ್ನು ಮಾಡಬೇಕು. ಇದಕ್ಕೆ ನೀನೇ ದಾರಿಯನ್ನು ತೋರಿಸು ಅಂತ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಮನ, ಬುದ್ಧಿ, ಚಿತ್ತ, ಅಹಂಕಾರ ಇವೆಲ್ಲವುಗಳನ್ನು ಹೇಗೆ ನಿಗ್ರಹ ಮಾಡಬೇಕು ಮತ್ತು ನಾನು ಕರ್ಮಗಳನ್ನು ತ್ಯಾಗ ಮಾಡಬೇಕು ಅಂತಂದ ಮೇಲೆ ತಾನು ಲೋಕದಲ್ಲಿ ಹೇಗೆ ವ್ಯವಹರಿಸಬೇಕು, ಬಹಳ ರಹಸ್ಯವಾದ ಜ್ಞಾನ ಪರಮಾತ್ಮ ಶ್ರೀಕೃಷ್ಣ. ಈ ವಿಷಯಗಳಲ್ಲಿ ಬ್ರಹ್ಮಾದಿಗಳು ಕೂಡ ನನಗೆ ಮಾರ್ಗದರ್ಶನವನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಸೊ ಯು ಆರ್ ಮೈ ಗುರು. ನೀನೇ ನನಗೆ ಸರಿಯಾದ ಮಾರ್ಗವನ್ನು ತೋರಿಸು. ನಿನ್ನ ಹೊರತಾಗಿ ಈ ವಿಷಯದಲ್ಲಿ ನನಗೆ ಮಾರ್ಗದರ್ಶಕರಾಗಿ ಬರೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಭಗವಂತ. ಅದು ಸಾಧ್ಯ ಅಂತಂದ್ರೆ ನಿನ್ನಿಂದ ಮಾತ್ರ. ಆದ್ರಿಂದ ನೀನೇ ಇವೆಲ್ಲವನ್ನ ನಡೆಯುವಂತೆ ಮಾಡು. ನೀನು ಮಾಡಿಸಿದಂತೆ ನಾನು ಮಾಡ್ತೀನಿ. ಹಿಂದೆ ಉದ್ಧವ ಇಂತಹದೇ ಒಂದು ಪ್ರಶ್ನೆಯನ್ನ ಮಾಡಿದ್ದ ಪರಮಾತ್ಮ ಶ್ರೀಕೃಷ್ಣನಲ್ಲಿ. ಆಗ ಪರಮಾತ್ಮ ಎಷ್ಟೋ ವರ್ಷಗಳ ಹಿಂದೆ ನಡೆದಂತಹ ಒಂದು ಘಟನೆಯನ್ನ ಮತ್ತೆ ನೆನಪು ಮಾಡಿಕೊಳ್ಳುವಂತಹ ಪ್ರಶ್ನೆಯನ್ನ ಉದ್ಧವ ನೀನು ಮಾಡಿದ್ಯಾ ಅಂತ ಹೇಳಿ ಆ ಘಟನೆಯನ್ನ ನೆನಪು ಮಾಡಿಕೊಂಡು ಉದ್ಧವನಿಗೆ ಭಕ್ತಿ ಮತ್ತು ಶ್ರದ್ಧೆಯ ರಹಸ್ಯವನ್ನ ತಿಳಿಸ್ತೀನಿ ಅಂತ ಹೇಳಿ ಅವಧೂತ ಕಥೆಯನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾನೆ. ಈಗ ಉದ್ಧವ ಇಲ್ಲಿ ಮತ್ತೆ ಪ್ರಶ್ನೆ ಮಾಡ್ತಾ ಇದ್ದೇನೆ ಪರಮಾತ್ಮ ಶ್ರೀಕೃಷ್ಣನನ್ನ. ಭಕ್ತಿ ಹಾಗೂ ಭಕ್ತರ ರಹಸ್ಯ ಇವೆಲ್ಲವನ್ನ ನನಗೆ ತಿಳಿಸ್ಕೊಡು. ಸೊ ದಿಸ್ ಈಸ್ ದಿ ಪ್ರಾರ್ಥನೆ ಆಫ್ ಉದ್ಧವ. ಶ್ರೀ ಭಗವಾನುವಾಚ. ಮತ್ತೆ ಪರಮಾತ್ಮ ಹೇಳ್ತಾನೆ, ಕೃಪಾಲು ಅಕೃತಾದ್ರೋಹ ತಿತೀಕ್ಷು ಸರ್ವದೇಹಿನಾಂ ಸತ್ಯಸಾರೋ ನವದ್ಯಾತ್ಮ ಸಮಃ ಸರ್ವೋಪಕಾರಕ. ಪರಮಾತ್ಮ ಶ್ರೀಕೃಷ್ಣ ಹೇಳ್ತಾನೆ, ಹೇ ಉದ್ಧವ, ಒಬ್ಬ ಸಂತ, ಒಬ್ಬ ಡಿವೋಟಿ, ಭಕ್ತ ಅವನು ಹೇಗಿರ್ತಾನೆ ಅನ್ನುವಂತಹ ಪ್ರಶ್ನೆ ನಿನ್ನದು. ಶ್ರೀಕೃಷ್ಣ ಹೇಳ್ತಾನೆ, ಎಸ್, ನಿನ್ನ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ಒಬ್ಬ ಭಕ್ತ, ಒಬ್ಬ ಸಂತ, ಆರ್ಯ ಮುನಿ, ಎ ಡಿವೋಟಿ, ಹಿ ಈಸ್ ಎ ಕೃಪಾಲು. ಅವನೊಬ್ಬ ಕಾರುಣ್ಯ ಮೂರ್ತಿಯಾಗಿರ್ತಾನೆಪ್ಪ. ಅವನು ಲೋಕದಲ್ಲಿ ಎಲ್ಲರನ್ನ ಪ್ರೀತಿಸ್ತಾನೆ. ಅವನ ಹೃದಯದಲ್ಲಿ ಕಾರುಣ್ಯ ರಸ ಅನ್ನುವಂತಹದ್ದು ತುಂಬಿರುತ್ತೆ. He has got a very compassionate heart. ಅಕೃತ ದ್ರೋಹ ತಿತಿಕ್ಷು ಸರ್ವದೇಹಿನಾಂ. ಜಗತ್ತಿನಲ್ಲಿರುವಂತಹ ಎಲ್ಲ ರೀತಿಯ ಜೀವಿಗಳು, ಪ್ರಾಣಿ, ಪಕ್ಷಿ, ಮನುಷ್ಯರು, ಹೀಗೆ ಜಗತ್ತಿನಲ್ಲಿ ಏನೆಲ್ಲ ಇದೆ, ಯಾರೆಲ್ಲ ಇದ್ದಾರೆ, ಆ ಎಲ್ಲ ರೀತಿಯ ಎವ್ರಿ ಫಾರ್ಮ್ ಆಫ್ ಕ್ರಿಯೇಚರ್ ಇನ್ ದಿಸ್ ಯೂನಿವರ್ಸ್ ಹಿ ಲವ್ಸ್. ಅವರೆಲ್ಲರನ್ನ, ಅವೆಲ್ಲವನ್ನ ಅವನು ಪ್ರೀತಿಸ್ತಾನೆ. ಅಂಡ್ ದಿಸ್ ಈಸ್ ದಿ ಸ್ಪೆಷಲ್ ಕ್ವಾಲಿಟಿ ಆಫ್ ಎ ಸಂತ. ಯಾಕೆ ಅಂತಂದ್ರೆ ಹಿ ಈಸ್ ಎ ಕೃಪಾಲು. ಬಿಕಾಸ್ ಹಿ ಈಸ್ ಎ ಕೃಪಾಲು, ಅವನ ಹೃದಯದಲ್ಲಿ ಕಾರುಣ್ಯ ರಸ ಇದೆ. ಕಾರುಣ್ಯ ರಸವಿರುವುದರಿಂದ ಅವನು ಕಾರುಣ್ಯ ಮೂರ್ತಿ. ಬಿಕಾಸ್ ಹಿ ಈಸ್ ಎ ಕಾರುಣ್ಯ ಮೂರ್ತಿ, ಹಿ ಲವ್ಸ್ ಎವ್ರಿ ಕ್ರಿಯೇಚರ್ ಇನ್ ದಿಸ್ ಯೂನಿವರ್ಸ್. ಈ ಎಲ್ಲ ಕ್ರಿಯೇಚರ್ಗಳೊಂದಿಗೆ ಅವನು ಹೇಗೆ ಜೀವಿಸ್ತಾನೆ, ಹೇಗೆ ಎಲ್ಲವನ್ನ ಪ್ರೀತಿಸ್ತಾನೆ,
ಹೇಗೆ ಪ್ರೀತಿಸೋದಕ್ಕೆ ಸಾಧ್ಯ? ಅನೇಕರು ಇರ್ತಾರೆ. ಇಷ್ಟು ದೊಡ್ಡ ಜಗತ್ತಿನಲ್ಲಿ ಅನೇಕ ಜೀವಿಗಳು, ಅನೇಕ ಪ್ರಾಣಿ ಪಕ್ಷಿಗಳು ಕೋಟಿ ಕೋಟಿ ಸಂಖ್ಯೆಯಲ್ಲಿ ಇರುತ್ತೆ. ಅವೆಲ್ಲವನ್ನ ಹೇಗೆ ಪ್ರೀತಿಸೋದಕ್ಕೆ ಸಾಧ್ಯ? ಬಿಕಾಸ್ ನೋ ದ್ರೋಹ ಭಾವ ಇನ್ ಹಿಸ್ ಹಾರ್ಟ್. ದ್ರೋಹ ಭಾವ ಅನ್ನುವಂತಹದ್ದೇನಾದರೂ ಉಂಟಾದರೆ ಆಗ ಅಲ್ಲಿ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್ ಅನ್ನುವಂತಹದ್ದು ಅವನಲ್ಲಿ ಹುಟ್ಟುತ್ತೆ. ಯಾವಾಗ ಒಬ್ಬ ಮನುಷ್ಯನಲ್ಲಿ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್ ಅನ್ನುವಂತಹದ್ದು ಹುಟ್ಟತ್ತೆ, ಆಗ ಅವನು ಎಲ್ಲವನ್ನ ವಿಭಾಗಿಸಿ ನೋಡುವಂತಹ ಗುಣವನ್ನ ಬೆಳೆಸ್ಕೋತಾನೆ. ಇಂತಹದ್ದು ನನಗೆ ಇಷ್ಟ, ಇಂತಹದ್ದು ಇಷ್ಟ ಇಲ್ಲ, ಇವರು ನನಗೆ ಬೇಕು, ಇವರು ನನಗೆ ಬೇಡ. ಇದೆಲ್ಲ ಯಾಕೆ ಅಂತಂದ್ರೆ ಬಿಕಾಸ್ ಅವನಲ್ಲಿ ದ್ರೋಹ ಭಾವ ಅನ್ನುವಂತಹದ್ದು ಉಂಟಾಗಿರುತ್ತೆ. ಆದರೆ ಒಬ್ಬ ಕೃಪಾಲು ಅಂತ ಹೇಳಿದಾಗ, ಕಾರುಣ್ಯ ಮೂರ್ತಿ ಅಂತ ಹೇಳಿದಾಗ ಅವನಲ್ಲಿ ದ್ರೋಹ ಭಾವ ಅನ್ನುವಂತಹದ್ದೇ ಇಲ್ಲ, ಅಲ್ಲಿ ವೈರಭಾವ ಅನ್ನುವಂತಹದ್ದೇ ಇಲ್ಲ. ಯಾವಾಗ ವೈರಭಾವ ಇಲ್ಲ, ದ್ರೋಹ ಭಾವ ಇಲ್ಲ, ಆಗ ಇಟ್ ಈಸ್ ಪಾಸಿಬಲ್ ಫಾರ್ ದಟ್ ಸಂತ ಎಲ್ಲರೊಂದಿಗೆ ಒಟ್ಟಾಗಿ ಸಂತೋಷದಿಂದ ಅವನ ಜೀವನವನ್ನು ಮಾಡ್ತಾನೆ. ಹೃದಯದಲ್ಲಿ ಕಾರುಣ್ಯವಿದೆ ಅಂತಂದ್ರೆ ಯು ಕೆನಾಟ್ ಫೈಂಡ್ ಶತ್ರು ಅಂಡ್ ಮಿತ್ರ. ಒಂಥರ ಒನ್ನೆಸ್, ಎಲ್ಲರಲ್ಲೂ ಕೂಡ ಒಂದೇ ಭಾವವನ್ನು ಪ್ರದರ್ಶಿಸುವಂತಹದ್ದು. ಅಲ್ಲಿ ನೋ ಡಿಫರೆನ್ಸ್, ವ್ಯತ್ಯಾಸವೇ ಇಲ್ಲ. ಶತ್ರು ಮಿತ್ರ ಅನ್ನುವಂತಹ ವ್ಯತ್ಯಾಸವನ್ನೇ ನೋಡಲಾಗದಂತಹ ಗುಣವನ್ನ ಈ ಸಂತ ಬೆಳೆಸ್ಕೊಂಡಿರ್ತಾನೆ. ಇಟ್ ಈಸ್ ಬಿಕಾಸ್ ಆಫ್ ದಿ ಕಾರುಣ್ಯ ರಸ ಇನ್ ಹಿಸ್ ಹಾರ್ಟ್ ಅಂಡ್ ಅಟ್ ದ ಸೇಮ್ ಟೈಮ್ ನೋ ದ್ರೋಹ ಭಾವ. ಸೊ ಯಾವಾಗ ಒಬ್ಬ ಸಂತ ಇಂತಹದನ್ನ ರಿಯಲೈಸ್ ಮಾಡ್ಕೋತಾನೆ, ಆಗ ಹೂ ಎವರ್ ಕಮ್ಸ್ ಇನ್ ಟು ದಿಸ್ ವರ್ಲ್ಡ್, ಅವನಿಗೆ ಗೊತ್ತಾಗತ್ತೆ ಯಾರೆಲ್ಲ ಈ ಜೀವಿಗಳು, ಅವ್ರು ಯಾರೇ ಆಗಿರಲಿ, ಪ್ರಾಣಿ ಪಶು ಪಕ್ಷಿ ಏನೇ ಆಗಿರಲಿ, ಅವುಗಳು ಈ ಜಗತ್ತಿಗೆ ಬಂದಿದೆ ಅಂತಂದ್ಮೇಲೆ ಜಗತ್ತಿಗೆ ಬಂದಿರುವಂತಹ ನನಗೆ ಎಷ್ಟು ರೈಟ್ ಇದೆ, ಅಷ್ಟೇ ಈಕ್ವಲ್ ರೈಟ್ ಅವೆಲ್ಲವುಗಳಿಗೂ ಇದೆ. ಸೊ ನಾವೆಲ್ಲ ಒಂದೇ, ನಮ್ಮಲ್ಲಿ ವ್ಯತ್ಯಾಸವೇ ಇಲ್ಲ. ಸೊ ಇದು ಒಬ್ಬ ಭಕ್ತನಲ್ಲಿರುವಂತಹ ಗ್ರೇಟೆಸ್ಟ್ ಗುಣ. ಆ್ಯಂಡ್ ದಿಸ್ ಈಸ್ ಕಾಲ್ಡ್ ಕೃಪಾಲು. ಮತ್ತಷ್ಟು ವಿಚಾರಗಳಿವೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನ ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.